Hi, hello everyone. Namaskara eldrigu. I hope you all doing good. Welcome to the next lecture under Sambhav NEET. So one more lecture na tilkona ivattu, and the lecture name is, you all know, biotechnology principles and processes. Biotechnology ಅಲ್ಲಿ ಎರಡು ಇಂಪಾರ್ಟೆಂಟ್ ಚಾಪ್ಟರ್ ಗಳಿದೆ ಕ್ಲಾಸ್ 12 ಅಲ್ಲಿ. ಒಂದು ಪ್ರಿನ್ಸಿಪಲ್ ಅಂಡ್ ಪ್ರಾಸೆಸಸ್, another one is and its application. ಮತ್ತೆ ಅದನ್ನ ಯಾವ ತರ ಅಪ್ಲೈ ಮಾಡ್ತೀವಿ and how that's very useful for mankind ಅಂತ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಂತೀವಿ. ಸೊ ಓಕೆ, ಈ ಚಾಪ್ಟರ್ಲಿ ಯಾವ ಥರ ಕ್ವಶನ್ಗಳನ್ನ ಕೇಳ್ತಾರೆ, ಇಲ್ಲಿ ತನಕ ನೀವು ಕಂಪ್ಲೀಟ್ ಆಗಿ ಥಿಯರಿಯನ್ನು ತಿಳ್ಕೊಂಡಿರ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ನೀಟ್, ವಿ ಹ್ಯಾವ್ ಟು ಫೋಕಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಸ್ ವೆಲ್ ಆಸ್ ದ ಆಬ್ಜೆಕ್ಟಿವ್ ಅನ್ನೇ ಫೋಕಸ್ ಮಾಡಬೇಕಾಗತ್ತೆ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಫ್ಯೂ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳಿಗೆ ಬಂದಾಗ, ಪ್ಲಾಸ್ಮಿಡ್ ಬಂದಾಗ, ಸೊ ಅದರಲ್ಲಿ PBR 322 ಬಂದಾಗ, ಕ್ಲೋನಿಂಗ್ ಸೈಟ್, ಸೆಲೆಕ್ಟಬಲ್ ಮಾರ್ಕರ್ಸ್, ಆ ಎಲ್ಲ ಒಂದೊಂದು ವರ್ಡ್ಗಳು ಗೊತ್ತಿರಬೇಕು. So in the steps which are involved recombinant DNA technology bandaga, there are many steps. You need to remember everything with the help of keywords. So ee tara ನೀವು ನೆನ್ಪಿಟ್ಕೊಂಡ್ರೆ ಈ ಚಾಪ್ಟರ್ ಇಂದ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆನಾ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ಯೂ ಟಾಪಿಕ್ಸ್. I mean all the topics of biotechnology principles and processes. So what are the principles of biotechnology? So very first page in your NCERT textbook. So they are talking about the principles of biotechnology. How it's very useful for mankind. ಯಾವ ಥರ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತೀವಿ. ಓಕೆ, ಸೊ ಅದರಲ್ಲಿ ಬರೋ ಯಾವ್ಯಾವುದು ಪ್ರಿನ್ಸಿಪಲ್ಗಳಿದೆ ತಿಳ್ಕೊಳ್ಳೋಣ. ಸೊ ಪ್ಲಾಸ್ಮಿಡ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಪ್ಲಾಸ್ಮಿಡ್ ಅಂದ್ರೆ ಏನು, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಯಾವ್ಯಾವುದು, ಅದು ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಬಯೋಟೆಕ್ನಾಲಜಿಯಲ್ಲಿ. ಸೊ ವಿ ನೀಡ್ ಟು ಡಿಸ್ಕಸ್ ಕ್ಲೋನಿಂಗ್ ವೆಕ್ಟಾರ್ಸ್ಗಳು ಹೇಗಿದೆ, ಅದನ್ನ ಯಾವ ಥರ ಕ್ಲೋನ್ ಮಾಡ್ತಾರೆ, ಯಾವ ಥರ ಆಂಪ್ಲಿಫೈ ಮಾಡ್ತೀವಿ. ಸೊ ದಟ್ ಈಸ್ ವಿ ನೀಡ್ ಟು ಡಿಸ್ಕಸ್. ಆ್ಯಂಡ್ ಪ್ರಾಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ದೇ ಆರ್ ಅಬೌಟ್ ಮೋರ್ ದೆನ್ 8 to 9 ಸ್ಟೆಪ್ಸ್. ಓಕೆ, ಆ 9 ಸ್ಟೆಪ್ಗಳು ಡೌನ್ ಸ್ಟ್ರೀಮಿಂಗ್ ತನಕ. ಓಕೆ, ಅಂದರೆ ಫಸ್ಟ್ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಸೆಪರೇಟ್ ಮಾಡಿ, ಪ್ಯೂರಿಫಿಕೇಶನ್ ಮಾಡಿ, ಫಾರ್ಮುಲೇಷನ್ ಮಾಡಿ, ಸೊ ಅದನ್ನು ನಾವೇನು ಮಾಡಬೇಕು, ಕಮರ್ಷಿಯಲೈಸ್ ಮಾಡಬೇಕು. ಟಿಲ್ ದೆನ್ ಬಯೋರಿಯಾಕ್ಟರ್ ತನಕ ತಿಳ್ಕೋಬೇಕು. ಆ್ಯಂಡ್ ಫೈನಲಿ few MCQs are there for you and you need to answer for them. Okay, so very first concept is here, that's nothing but the principle of biotechnology. Before understanding the principle, let's understand the meaning of biotechnology. Okay, biotechnology meaning ಏನು ಇರಬಹುದು. ಸೊ ಹೆಸರಲ್ಲೇ ಇದೆ biotechnology. That means we are applying the technology on living organisms to obtain the useful product for the human welfare. ನಮ್ಮ ಕಲ್ಯಾಣಕ್ಕೋಸ್ಕರ. ವೆಲ್ಫೇರ್ ಅಂತ ಹೇಳಿದ್ರೆ ಕಲ್ಯಾಣ, ಇಲ್ಲಿ ಮ್ಯಾರೇಜ್ ಅಂತ ಅನ್ಕೊಂಬೇಡಿ. ಓಕೆ, ಸೊ ನಮ್ಮ ಅಂದರೆ ಹ್ಯೂಮನ್ ವೆಲ್ಫೇರ್ಗೋಸ್ಕರ ವಿ ಆರ್ ಯೂಸಿಂಗ್ ಸಮ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಇಟ್ ಸೆಲ್ಫ್, ಬಟ್ ಅಪ್ಲೈಯಿಂಗ್ ದ ಟೆಕ್ನಾಲಜಿ. ಓಕೆ, ಬಯೋಟೆಕ್ನಾಲಜಿ ವರ್ಡ್ ಅನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಕಾರ್ಲ್ ಎರೆಕಿ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಕಾರ್ಲ್ ಎರೆಕಿ was the person who coined the word biotechnology in the year 1919. 1919 ಅಲ್ಲಿ ಕಾರ್ಲ್ ಎರೆಕಿ ಅವರು ಫಸ್ಟ್ ಬಯೋಟೆಕ್ನಾಲಜಿ ಅನ್ನೋ ವರ್ಡ್ ಅನ್ನ ಕಾಯಿನ್ ಮಾಡ್ತಾರೆ. ಸೊ ನಿಮಗೆ ಕೆಲವು ಡೆಫಿನೇಷನ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಅಕಾರ್ಡಿಂಗ್ ಟು ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಬಯೋಟೆಕ್ನಾಲಜಿ, ಏನಿರಬಹುದು? ಸೊ ಯು ಆಲ್ ನೋ ದಟ್ ಇಟ್ಸ್ ಅನ್ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಅಂಡ್ ದ ಆರ್ಗ್ಯಾನಿಸಮ್ಸ್, cells, part thereof, and molecular analog for the services and also the product. ಸೊ ಅಲ್ಲಿ ಒಂದು ಎಕ್ಸಾಂಪಲ್ ಇದೆ, ಅಂದರೆ ಡೆಫಿನೇಷನ್ ಇದೆ. ಸೊ ಅಲ್ಲಿ ಒಂದು ಡೆಫಿನೇಷನ್ ಏನು ಹೇಳ್ತಾ ಇದೆ? ಇಟ್ಸ್ ಅನ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಆಫ್ ವಾಟ್? ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್. ಅಗೈನ್ ದೇ ಆರ್ ಕಂಟಿನ್ಯೂಯಿಂಗ್ ದಟ್ ವರ್ಡ್, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಆರ್ಗ್ಯಾನಿಸಮ್ಸ್ಗಳ ಮಧ್ಯದಲ್ಲಿ. ಓಕೆ, ಸೊ ಆರ್ಗ್ಯಾನಿಸಮ್ಸ್ಗಳಷ್ಟೇ ಅಲ್ಲ, ಆರ್ಗ್ಯಾನಿಸಮ್ಸ್ ಅಲ್ಲಿರೋ ಪಾರ್ಟ್ಸ್ಗಳು, ಸೆಲ್ಸ್ಗಳು ಎಲ್ಲದ್ರ ಜೊತೆಗೆ ಇಂಟಿಗ್ರೇಷನ್ ಆಗಿರಬೇಕು. ಹಾಗಾಗಿ ಸೆಲ್ಸ್, ಪಾರ್ಟ್ಸ್ thereof ಅಂತ ಹೇಳ್ತಾರೆ. ಅಂಡ್ ಮಾಲಿಕ್ಯುಲರ್ ಅನಲಾಗ್. ಓಕೆ, ಸೊ ಇದ್ರ ಜೊತೆಗೆ ಫಾರ್ ವಾಟ್ ಪರ್ಪಸ್ ವಿ ಆರ್ ಡೂಯಿಂಗ್ ದಿಸ್? ಟು ಒಬ್ಟೈನ್ ದ ಪ್ರಾಡಕ್ಟ್ಸ್ ಅಂಡ್ ಟು ಸರ್ವ್ ಎವ್ರಿಥಿಂಗ್. ಸೊ ಹಾಗಾಗಿ ಫಾರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್, ಫಾರ್ ಪ್ರಾಡಕ್ಟ್ಸ್ and services. So that's nothing but the biotechnology. So ಇದನ್ನ ಯಾವ ತರ ನಾವು ನೀಟ್ಗೆ ಅಪ್ಲೈ ಮಾಡಬೇಕು? Which among the following statement or the definition is correct according to EFB?
ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿಗೆ ಅದು ಪ್ರೊಡ್ಯೂಸ್ ಮಾಡಿರೋ ಡೆಫಿನೇಷನ್ ಯಾವುದು ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದಾಗ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಅದನ್ನ ಇಟ್ಕೊಬೇಕು. ಇನ್ನೊಂದು ನಾರ್ಮಲ್ ಆಗಿ ಹೇಳಿದೆ ನಾನು, ಬಯೋಟೆಕ್ನಾಲಜಿ ಅಂದ್ರೆ ಏನು? ಇಟ್ಸ್ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು obtain the useful product for the human welfare or the mankind. ಓಕೆ, ಅನಿಮಲ್ಸ್ಗಳ ಮೇಲೆ, ಅವುಗಳ ಪಾರ್ಟ್ಸ್ ಮೇಲೆ, ಸೆಲ್ಸ್ ಮೇಲೆ ಏನು ಮಾಡೋದು, ಆರ್ಗನ್ಸ್ ಮೇಲೆ ಟೆಕ್ನಾಲಜಿನ ಅಪ್ಲೈ ಮಾಡೋದು. ಓಕೆ, ವಿ ಆರ್ ಸ್ಟಿಮ್ಯುಲೇಟಿಂಗ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಪ್ರೊಡ್ಯೂಸ್ ಅದರ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಇನ್ಸುಲಿನ್, previously they were obtaining from the pigs as well. Okay, now we know how to obtain that ಬಯೋಟೆಕ್ನಾಲಜಿಕಲಿ. ಅದನ್ನ ನೆಕ್ಸ್ಟ್ ಚಾಪ್ಟರ್ ತಿಳ್ಕೊಂತೀವಿ. ಓಕೆ, ಅಂದರೆ ಆರ್ಟಿಫಿಷಿಯಲ್ ಇನ್ಸುಲಿನ್ ಯಾವ ಥರ ಇರುತ್ತೆ, ಸೊ ಅದರಲ್ಲಿ ಯಾವ ಥರ 3 ಚೈನ್ಗಳಿರುತ್ತೆ, ಪಾಲಿಪೆಪ್ಟೈಡ್ ಚೈನ್ಗಳು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಬಂದಾಗ 2 ಥರ ನೋಡ್ತೀವಿ ನಾವಲ್ಲಿ. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ ಜೆನೆಟಿಕ್ ಎಂಜಿನಿಯರಿಂಗ್ ಆ್ಯಂಡ್ ಬಯೋಪ್ರಾಸೆಸ್ ಎಂಜಿನಿಯರಿಂಗ್. ಸೊ ಬಯೋಪ್ರಾಸೆಸ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ದಟ್ ಇನ್ಕ್ಲೂಡ್ಸ್ ಸ್ಟೆರಿಲೈಸೇಷನ್ ಆ್ಯಂಡ್ ಆಲ್ಸೋ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದೆಲ್ಲವೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಲೇಟೆಡ್ ಆಗಿರೋದೇ ಆಗಿರುತ್ತೆ. ಓಕೆ, ಬಟ್ ಹಿಯರ್ ಜೆನೆಟಿಕ್ ಎಂಜಿನಿಯರಿಂಗ್ ಅಂದರೆ ನಮಗೆ ಗೊತ್ತು. ಓಕೆ, ಅಲ್ಲೇನು ಮಾಡ್ತೀವಿ ನಾವು, ವಿ ಆರ್ ಜಸ್ಟ್ ಅಪ್ಲೈಯಿಂಗ್ ದ ಟೆಕ್ನಾಲಜೀಸ್, ರೈಟ್? ಜೆನೆಟಿಕ್ ಎಂಜಿನಿಯರಿಂಗ್, ಹಿಯರ್ ವಿ ಆರ್ ಯೂಸಿಂಗ್ ದ ವರ್ಡ್ ಕಾಲ್ಡ್ ಜೆನೆಟಿಕ್ಸ್ ಆರ್ ದ ಜೀನ್ಸ್. It is a technique of manipulating the genes or chromosomes in laboratory in simulated conditions ಅಂತ ಹೇಳ್ಬೋದು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಡೆಫಿನೇಷನ್ ಬರೋಣ. ಇಟ್ಸ್ ಅ ಟೆಕ್ನಿಕ್ ಆಫ್ ಆಲ್ಟರಿಂಗ್ ಆರ್ ಮ್ಯಾನ್ಯುಪುಲೇಷನ್ ಆಫ್ genes in laboratory to obtain the desirable products. ಅಗೈನ್ ಲ್ಯಾಬೊರೇಟರಿಯಲ್ಲಿ ಸಿಮ್ಯುಲೇಟೆಡ್ ಕಂಡೀಷನ್ ಅಲ್ಲಿ ಜೀನ್ಸ್ಗಳನ್ನು ಮ್ಯಾನ್ಯುಪುಲೇಟ್ ಮಾಡ್ತಾ ಇದ್ದೀವಿ, ಆಲ್ಟರ್ ಮಾಡ್ತಾ ಇದ್ದೀವಿ. ಸೊ ವೈ ವಿ ಆರ್ ಡೂಯಿಂಗ್ ಸೊ, ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಟು obtain ದ ಯೂಸ್ಫುಲ್ ಪ್ರಾಡಕ್ಟ್ ಆರ್ ಟು obtain ದ ಡಿಸೈರಬಲ್ ಕ್ಯಾರೆಕ್ಟರ್ ಇನ್ ದ ಪ್ರೊಜೆನೀಸ್. ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಬೇರೆ ಆರ್ಗ್ಯಾನಿಸಮ್ಸ್ಗಳಿಗೆ, ಸೊ ಏನು ಮಾಡ್ಬೋದು, ಅಲ್ಲಿ ಡಿಸೈರಬಲ್ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಜೆನೆಟಿಕ್ ಎಂಜಿನಿಯರಿಂಗ್. ಸೊ ಆ್ಯಂಡ್ ದಟ್ ಕ್ಯಾನ್ ಬಿ ಡನ್ ಬೈ ಮೆನಿ ಮೆಥಡ್ಸ್. ಅದರಲ್ಲಿ ಬೇಕಾದಷ್ಟು ಮೆಥಡ್ಗಳಿರುತ್ತೆ. ಫಸ್ಟ್ ಏನು ಮಾಡಬೇಕು, ಐಸೋಲೇಷನ್ ಆಫ್ DNA. ಸೊ ಅಂದರೆ ಸ್ಟೆಪ್ಸ್ಗಳಿರುತ್ತೆ. ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಜೆನೆಟಿಕ್ ಎಂಜಿನಿಯರಿಂಗ್? ಫಸ್ಟ್ ಒನ್ ಈಸ್ ದ ಐಸೋಲೇಷನ್ ಆಫ್ DNA. ಫಸ್ಟು ಐಸೋಲೇಷನ್ ಮಾಡಬೇಕು. ಸೊ ಏನದು ಐಸೋಲೇಷನ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಷನ್ ಆಫ್ DNA ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್. ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಡಿಸೈರಬಲ್ ಜೀನ್ಸ್ಗಳಿರಬೇಕು. ಅಂದರೆ ಹೆಲ್ದಿ ಆಗಿರಬೇಕು. ಅಂದರೆ ಒಂದು ಪ್ಲ್ಯಾಂಟ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಆ ಪ್ಲ್ಯಾಂಟ್ ಹೆಲ್ದಿ ಆಗಿರಬೇಕು, ಡಿಸೀಸ್ ರೆಸಿಸ್ಟೆಂಟ್ ಆಗಿರಬೇಕು, ಹೈ ಯೀಲ್ಡಿಂಗ್ ಆಗಿರಬೇಕು. ಈ ಥರದ ಡಿಸೈರಬಲ್ ಜೀನ್ಸ್ಗಳಿರ್ತಕ್ಕಂಥ DNA ಐಸೋಲೇಟ್ ಮಾಡ್ತೀವಿ. ಸೊ ಆಫ್ಟರ್ ಐಸೋಲೇಟಿಂಗ್ ದ DNA ವಿ ನೋ ದಟ್ ವಿ ಆರ್ ಕಟಿಂಗ್ ದಟ್, ಅಂದರೆ ಕಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್, ಆ್ಯಂಡ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಟ್ DNA ಇನ್ ಟು ದ ವೆಕ್ಟರ್ ಟು ಫಾರ್ಮ್ ದ ರಿಕಾಂಬಿನೆಂಟ್ DNA. ಸೊ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿಸ್ ಪಾರ್ಟ್ ಆಫ್ DNA, ಪೋರ್ಷನ್ ಆಫ್ DNA, ಫ್ರಾಗ್ಮೆಂಟ್ ಆಫ್ DNA. ಆ DNA ವೆಕ್ಟಾರ್ ಜೊತೆಗೆ ಕಂಬೈನ್ ಮಾಡಿ, ಆ ವೆಕ್ಟಾರ್ ಅಂತ ಹೇಳಿದ್ರೆ ಏನು, ಅಗೈನ್ ದಿಸ್ ಈಸ್ ದ ವೆಹಿಕಲ್ ಆಫ್ DNA ಕ್ಯಾರಿ ಮಾಡೋ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಓಕೆ, ಆರ್ ಯು ಕ್ಯಾನ್ ಸೇ ಇಟ್ ಈಸ್ ಕಾಮನ್ಲಿ ನೋನ್ ಆಸ್ ಪ್ಲಾಸ್ಮಿಡ್. ಕಾಮನ್ ಆಗಿ ಯೂಸ್ ಮಾಡೋದು ಪ್ಲಾಸ್ಮಿಡ್ಗಳು, ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯೋಫೇಸ್ಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತೀನಿ ನಾನು ಅದನ್ನು. ಸೊ ಹಾಗಾಗಿ DNA ವೆಕ್ಟಾರ್ ಜೊತೆ ಕಂಬೈನ್ ಮಾಡಿದಾಗ, ಪ್ಲಾಸ್ಮಿಡ್ ಜೊತೆ ಕಂಬೈನ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ರಿಕಾಂಬಿನೆಂಟ್ DNA. ಅದರಲ್ಲೂ ಕೂಡ ತುಂಬ ಸ್ಟೆಪ್ಸ್ಗಳು ಬರುತ್ತೆ. ಸೊ ಅದನ್ನು ಮತ್ತೆ ತಿಳ್ಕೊಳ್ಳೋಣ. ಹಾಗಾಗಿ ವಿ ಆರ್ ಗೆಟಿಂಗ್ ಆರ್ ವಿ ಆರ್ ಫಾರ್ಮಿಂಗ್ ದ ರಿಕಾಂಬಿನೆಂಟ್ DNA. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ವಿ ನೀಡ್ ಟು ಟ್ರಾನ್ಸ್ಫರ್ ದಟ್. ಓಕೆ, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಕ್ಲೋನ್ ಮಾಡಬೇಕು. ಹೋಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ವಿ ಆರ್ ಇಂಟ್ರೊಡ್ಯೂಸಿಂಗ್ ದಟ್ ಇನ್ ಟು ದ ಹೋಸ್ಟ್ ಸೆಲ್ ಫಾರ್ ಕ್ಲೋನಿಂಗ್, ಫಾರ್ ದ ಆಂಪ್ಲಿಫಿಕೇಶನ್. ಸೊ ಕ್ಲೋನಿಂಗ್ಗೆ, ಆಂಪ್ಲಿಫಿಕೇಶನ್ಗೆ, ಹೋಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. And after that, again they are transferring into the progeny ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಸೊ ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ದ ಸ್ಟೆಪ್ ಅಂತ ಕೇಳ್ಬೋದು. 4ರಲ್ಲಿ ಯಾವುದು ಸ್ಟೆಪ್ ಅಲ್ಲ ಜೆನೆಟಿಕ್ ಎಂಜಿನಿಯರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಐಸೋಲೇಷನ್ ಆಫ್ DNA ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್, ಆ್ಯಂಡ್ ವಿ ಆರ್ ಕಟಿಂಗ್ ಔಟ್ ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್. I will talk about the restriction enzymes in the upcoming slide.
then we are just introducing that DNA fragment into the plasmid or the vector that becomes to form the recombinant DNA. DNA ಇದೆ, ಅದೇ DNA ನ ನಾವು ಪ್ಲಾಸ್ಮಿಡ್ಗೆ ಅಥವಾ ಒಂದು ವೆಕ್ಟಾರ್ಗೆ ಇನ್ಸರ್ಟ್ ಮಾಡಿದಾಗ ವಿತ್ ದ ಹೆಲ್ಪ್ ಆಫ್ ಲೈಗೇಸ್ ಎನ್ಸೈಮ್ that becomes what? ಅವಾಗ ಅದು ಏನಾಗುತ್ತೆ, ರಿಕಾಂಬಿನೆಂಟ್ DNA ಆಗುತ್ತೆ. Then we need to insert that recombinant DNA into the host body for the cloning. Okay, because that is providing a suitable environment for the cloning or the amplification. So next admele we need to transfer that into the progeny. Gene transfer ಆಗುತ್ತೆ. So as I said, bioprocess engineering, that is including, so where we are applying everything over the living organisms, growth of living organisms, obtaining the products from the living organisms, that includes. Okay, ಈಗ ಅರ್ಥ ಆಗಿರ್ಬೇಕಲ್ಲ ಫಸ್ಟ್ ಸ್ಲೈಡ್ ಅಲ್ಲಿ ಏನೇನಿದೆ ಅಂತ. ಬಯೋಟೆಕ್ನಾಲಜಿ, the word was coined in the year 1999 by 𝐒𝐂𝐈𝐀. According to EFB, European Federation of Biotechnology, so biotechnology means ಏನು ಹೇಳುತ್ತೆ, it's an integration of natural science and other living organisms, their cells, their part, you can say part thereof ಅಂತ ಇದೆ ಒಂದು ವರ್ಡ್, and molecular analog for products and services. And the common definition is, ಏನು ಹೇಳ್ಬೋದು ಕಾಮನ್ ಡೆಫಿನೇಷನ್, the application of technology on living organisms. ಟೆಕ್ನಾಲಜಿಯನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ to obtain the useful products for the human welfare or the mankind. And principles of biotechnology, you know, they are genetic engineering, and most important step under that is the recombinant DNA technology. Okay, so where we are inserting the desirable gene with the vector to transfer that into the host to obtain the useful product. Okay, so that's the very first page. ಇದೇ ಥರ ಎಲ್ಲವನ್ನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬೇಕು. ಅಂದರೆ ಯಾವ್ದು ಥರ ನಮಗೆ ರಿಲೇಟೆಡ್ ಆಗಿರೋದು ಎಕ್ಸಾಮ್ಗೆ KCET ನೀಟ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅದನ್ನೇ ನೋಡಬೇಕು ನಾವು. ಮಲ್ಟಿಪಲ್ ಚಾಯ್ಸ್ಗೆ ಕನ್ವರ್ಟ್ ಮಾಡಬೇಕು, ಆಬ್ಜೆಕ್ಟಿವ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. As I said, we are focusing only the NEET. We don't want theory right now. ನಾವು ಓದಾಗಿದೆ, ಓದಿರೋದನ್ನ ಮತ್ತೆ ರಿವೈಸ್ ಮಾಡ್ಕೊಳ್ತಾ ಇದ್ದೀವಿ. ವಾಟ್ ಆರ್ ದ ಟೂಲ್ಸ್ ವಿ ನೀಡ್ ಫಾರ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ? ಯಾವ್ಯಾವ್ದು ಬೇಕು DNA ಟೆಕ್ನಾಲಜಿಗೆ ಅಂತ ಕೇಳ್ತಿದ್ದಾರೆ. ವಿ ನೋ ದಟ್ ಫಸ್ಟ್ ಏನ್ ಬೇಕು, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಕೀ ಟೂಲ್ಸ್ ರಿಕ್ವೈರ್ಡ್ ಫಾರ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಆರ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. These restriction enzymes are also known as molecular scissors. Molecular scissors ಅಂತ ಹೇಳ್ತೀವಿ. ಸೊ ಯಾಕೆ ಮಾಲಿಕ್ಯುಲರ್ ಸಿಸರ್ ಅಂತ ಹೇಳ್ತೀವಿ? ಬಿಕಾಸ್ ದೇ ಕಟ್ ದ DNA ಅಟ್ ಅ ಸ್ಪೆಸಿಫಿಕ್ ಪಾಯಿಂಟ್. ಸೊ ಓವರ್ ದ DNA ಸೀಕ್ವೆನ್ಸ್ ಅದನ್ನ ರೆಕಗ್ನಿಷನ್ ಸೈಟ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕೆಲವು ಏನು ಮಾಡುತ್ತೆ, ದೇ ರಿಮೂವ್ ದ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ ಆಫ್ DNA ಆಸ್ ವೆಲ್. DNA ಒಂದು ಸ್ಟ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಆ DNA ಸ್ಟ್ರ್ಯಾಂಡ್ನ ಎಂಡಲ್ಲಿರೋ ನ್ಯೂಕ್ಲಿಯೋಟೈಡ್ಸ್ಗಳನ್ನ ರಿಮೂವ್ ಮಾಡಿದ್ರೆ ಅದು ಎಕ್ಸೋ ನ್ಯೂಕ್ಲಿಯೇಸಸ್. ಸೊ ಅದೇ ಥರ ಮಧ್ಯದಲ್ಲಿ ಓಕೆ ಅದು ಬ್ಲಂಟ್ ಎಂಡನ್ನು ಫಾರ್ಮ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಸ್ಟಿಕಿ ಎಂಡನ್ನು ಫಾರ್ಮ್ ಮಾಡಬಹುದು. ಮಧ್ಯದಲ್ಲಿ ಸ್ಪೆಸಿಫಿಕ್ ಪಾಯಿಂಟಲ್ಲಿ ಕಟ್ ಮಾಡಿದ್ರೆ ಅದನ್ನು ಎಂಡೋ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಎನಿಯೋ ವೆದರ್ ಇಟ್ ಈಸ್ ಎಕ್ಸೋ ನ್ಯೂಕ್ಲಿಯಸ್ ಆರ್ ದ ಎಂಡೋ ನ್ಯೂಕ್ಲಿಯಸ್, ಬೋತ್ ಆರ್ ಕಟ್ಟಿಂಗ್ ದ DNA. ಸೊ ಏನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಮಾಲಿಕ್ಯುಲರ್ ಸಿಸರ್ಸ್. ಇದಕ್ಕೆ ಆಪೋಸಿಟ್ ಆಗಿರೋ ವರ್ಡ್ ಮಾಲಿಕ್ಯುಲರ್ ಸ್ಟಿಚರ್. ಸ್ಟಿಚರ್ ಅಂತ ಹೇಳಿದ್ರೆ ಸ್ಟಿಚ್ ಮಾಡುತ್ತೆ, ಇದು ಜಾಯಿನ್ ಮಾಡುತ್ತೆ, ಲೈಗೇಟ್ ಮಾಡುತ್ತೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಲೈಗೇಸ್ ಎನ್ಸೈಮ್. ಸೊ DNA ಲೈಗೇಸ್ ಅಂತ ಕೇಳಿರ್ತೀರಾ. ಸೊ ವೈಲ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ ದ DNA ರೆಪ್ಲಿಕೇಶನ್, ರೆಪ್ಲಿಕೇಟಿಂಗ್ ಫೋರ್ಕ್ ಅಲ್ಲಿ ಓಕೋಜಾಕಿ ಫ್ರಾಗ್ಮೆಂಟ್ಸ್ಗಳನ್ನು ಜಾಯಿನ್ ಮಾಡೋದು ಕೂಡ DNA ಲೈಗೇಸಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಎರಡು DNA ಸ್ಟ್ರ್ಯಾಂಡ್ಸ್ಗಳನ್ನು ಸ್ಟಿಕಿ ಎಂಡ್ಗಳನ್ನು ಜಾಯಿನ್ ಮಾಡೋದು ಕೂಡ DNA ಲೈಗೇಸಿ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಲೈಗೇಸ್. As I said, it's commonly known as molecular stitcher. ಇದನ್ನ ಕಾಮನ್ ಆಗಿ ಮಾಲಿಕ್ಯುಲರ್ ಸ್ಟಿಚರ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಜಾಯಿನ್ಸ್, ಇದು ಜಾಯಿನ್ ಮಾಡುತ್ತೆ, ಇದು ಜಾಯಿನ್ ಮಾಡುತ್ತೆ, ಇದು ಕಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೋಸ್ಟ್ ಆರ್ಗ್ಯಾನಿಸಮ್. ಸಿ ಆಫ್ಟರ್ you joined that DNA fragment having the desirable gene into the vector. ಒಂದು ಪ್ಲಾಸ್ಮಿಡ್ಗೆ ಜಾಯಿನ್ ಮಾಡಾದ್ಮೇಲೆ ಅದು ರಿಕಾಂಬಿನೆಂಟ್ DNA ಆಗುತ್ತೆ. You need to insert that recombinant DNA into the host cell for the amplification. So we need host cell. The most commonly used host cell is ಅದು ಪ್ಲಾಂಟ್ ಆಗಿ ಯೂಸ್ ಮಾಡ್ತಾರೆ, ಪ್ಲಾಂಟನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದು ಎಸ್ಚೆರಿಷಿಯಾ ಕೋಲೈ, ಆರ್ ಯು ಕ್ಯಾನ್ ಸೇ ಮೋಸ್ಟ್ ಪ್ರೊಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಪ್ರೊಕ್ಯಾರಿಯೋಟ್ಸ್, ಯು ನೋ ಪ್ರೊಕ್ಯಾರಿಯೋಟ್ಸ್.
So organisms having the genetic material, so which are not bounded by the nuclear membrane, direct agi naked genetic material, or you can say the nucleoid irutte bacteriaಗಳು. So next polymerase enzymes. ಸೊ ಈಗ ಪಾಲಿಮರೇಸ್ ಆಗಬೇಕು. ಈಗ ಯಾವುದು ನಾವು ಎನಿಲಿಂಗ್ ಅನ್ನ ಓದಬೇಕಿದ್ರೆ ನೋಡ್ತೀವಿ ಅಲ್ಲಿ. ಓಕೆ, ಪಾಲಿಮರೇಸ್ ಅಂತ ಹೇಳಿದ್ರೆ ಏನು? ದಟ್ ಹ್ಯಾಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಜಾಸ್ತಿ ಆಗಬೇಕದು. ಓಕೆ, ಪಾಲಿಮರ್ ಅಂಡ್ ಮ್ಯಾನೋಮರ್ ಎರಡು ಡಿಫ್ರೆನ್ಸ್ ಗೊತ್ತಿದೆ. ಮ್ಯಾನೋಮರ್ಸ್ ಆರ್ ದ ಸಬ್ ಯೂನಿಟ್, ಪಾಲಿಮರ್ ಆರ್ ದ ರಿಪೀಟೆಡ್ ಯೂನಿಟ್ ಆಫ್ ದ ಮ್ಯಾನೋಮರ್ ಅಂತ ಹೇಳ್ತೀವಿ. ಪಾಲಿಮರ್ಗಳು ರಿಪೀಟೆಡ್ ಯೂನಿಟ್ ಆಫ್ ಮ್ಯಾನೋಮರ್ಸ್ಗಳು. ಇದು ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಸಮ್ ಎನ್ಸೈಮ್ಸ್. ಸೊ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಎ ಪಾಲಿಮರೇಸ್ ಎನ್ಸೈಮ್ಸ್. ಓಕೆ, ಅದು ಪಾಲಿಮರೈಸೇಷನ್ಗೆ ಸಹಾಯ ಮಾಡುತ್ತೆ. ಇನ್ನು ವೆಕ್ಟಾರ್, ಸೊ ವೆಕ್ಟಾರ್ ಏನಾಗಿರುತ್ತೆ? ದಿಸ್ ಈಸ್ ದ ವೆಹಿಕಲ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್. ಡಿ ಎನ್ ಎ ಫ್ರಾಗ್ಮೆಂಟ್ ಅಥವಾ ಫಾರಿನ್ ಡಿ ಎನ್ ಎನ್ನ, ಫಾರಿನ್ ಡಿ ಎನ್ ಎ ಅಂತ ಹೇಳಿದ್ರೆ ಹೊರಭಾಗದಿಂದ ಬರೋದು. ಇಫ್ ಯು ಸೇ ಅಲರ್ಜಿ, an exaggerated response of our immune system towards external stimuli. See there, allergy ಯಾಕಾಯ್ತು? ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಆದಾಗ. ಫಾರಿನ್ ಅಂತ ಹೇಳಿದ್ರೆ again they are unknown, or you can say coming from the outside. So now any DNA which are coming out of the body, they are called foreign only. ಹಾಗಾಗಿ vehicle for DNA ಫ್ರಾಗ್ಮೆಂಟ್ ಇದು ಆಕ್ಚುಲಿ ಫ್ರಾಗ್ಮೆಂಟ್ ಕ್ಯಾರಿ ಮಾಡೋದಕ್ಕೆ ಬೇಕಾಗುತ್ತೆ. ಅಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ವೆಕ್ಟಾರ್ ಈಸ್ ಕಾಲ್ಡ್ ದ ಪ್ಲಾಸ್ಮಿಡ್. ನಾವು ಕಾಮನ್ ಆಗಿ ಯೂಸ್ ಮಾಡೋ ಒಂದು ವೆಕ್ಟಾರ್ ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಮಿಡ್. ಓಕೆ, ಸೊ ಆ ಪ್ಲಾಸ್ಮಿಡ್ ಜೊತೆಗೆ ಇನ್ನೂ ಕೆಲವು ಯೂಸ್ ಮಾಡ್ತಾರೆ. ದೇ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಸಸ್. ಸೊ ಬ್ಯಾಕ್ಟೀರಿಯೋಫೇಸಸ್ ವಿ ಆರ್ ಯೂಸಿಂಗ್. ಸಿ, ಚೆನ್ನಾಗಿದೆ ಕಾನ್ಸೆಪ್ಟ್. ಓಕೆ, ನಮಗೆ ಅರ್ಥ ಆಗೋದ್ರ ಜೊತೆಗೆ ಸ್ಟೋರಿ ಲೈನ್ ಥರ ನೆನ್ಪಿಟ್ಕೊಬೇಕು. What are the tools we require for the recombinant DNA technology to carry out that process? So one is the restriction enzymes, because to cut the DNA at a specific point in the recognition site anta heltivalla alli. So next ligase to join them. Okay, adana molecular stitcher anta heltivi. Next host organisms for the cloning or the amplification. Okay, for the culturing we need host organism. Most commonly used what is that? Host organism is the prokaryotic living organisms. You can say Escherichia coli in common. Okay, next polymerase enzymes for the polymerization of DNA. Okay, next adadmele vector. Most commonly used vector is the plasmid. Plasmid andre enu? Okay, it is nothing but elli irutte idu? As I said, it is present in andre idu bacteria dalli irutte. Bacteria dalli irutte. It is yav tara irutte? Circular alli irutte. Circular, extra chromosomal, autonomously replicating structure is commonly called plasmid. Okay, circular, autonomously replicating, extra chromosomal part of the Escherichia coli or any bacteria is nothing but the plasmid. Okay, total agidu tools of recombinant DNA technology. Next, restriction enzymes ke barana matte adra nomenclature ಬಗ್ಗೆ ತಿಳ್ಕೊಳ್ಳೋಣ. As I said, we are focusing few important points what they are going to ask you on examination. ಅದನ್ನೇ ಕೇಳ್ತಾರೆ ಅಂತ. ನೀವು ಅದನ್ನೇ ಕೇಳ್ತಾರೆ ಅಂತ ಹೆಂಗೆ ಗೊತ್ತಾಗೋದು ನಿಮಗೆ? ಯು ಹ್ಯಾವ್ ಟು ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾನು ಅದರಲ್ಲಿ ಕೆಲವು ಕ್ವಶನ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಓಕೆ, ಯು ಕಮ್ ಟು ನೋ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳಿದ್ರೆ ಆಸ್ ಐ ಸೆಡ್, ಸೊ ಏನಂತ ಹೇಳಿದ್ದು? ದೀಸ್ ಆರ್ ದ ಮಾಲಿಕ್ಯುಲರ್ ಸಿಸರ್ಸ್, ಕಟ್ ಮಾಡುತ್ತೆ. ಸೊ ಹಾಗಾಗಿ they are using the restriction enzymes to cut the desirable DNA. Okay, cut the desirable, or you can say cut out anta, desirable DNA having the what? Desirable genes. ಅದಕ್ಕೆ ನಾನು ಡಿಸೈರಬಲ್ ಡಿ ಎನ್ ಎ ಅಂತಾನೆ ಹೇಳ್ಬಿಟ್ಟಿದ್ದೀನಿ. ಟು ಕಟ್ ದ ಡಿ ಎನ್ ಎ ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಎರಡು ಥರ ಇರುತ್ತೆ ಇವಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳಲ್ಲಿ. ಸೊ ಒನ್ ಈಸ್ exonucleases and endonucleases. So as the name indicates, exo means outside. Okay, ಅಂದ್ರೆ outside ಅಂತ ಹೇಳಿದ್ರೆ ಏನು? The outer part ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. So actually they remove, ಇದ್ರ ಕೆಲಸ ಏನಂತ ಹೇಳಿದ್ರೆ they remove nucleotides from the end of DNA. Or you can say at the end of DNA, from the DNA end ಅಂತ ಹೇಳ್ಬೋದು. ಓಕೆ, ಕೊನೆಯಲ್ಲಿ ನ್ಯೂಕ್ಲಿಯೋಟೈಡ್ಗಳನ್ನ ರಿಮೂವ್ ಮಾಡುತ್ತೆ. ಸೊ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯೂಕ್ಲಿಯೋಟೈಡ್ಸ್?
These are the backbone of the DNA. ನಿಮಗೆ ಗೊತ್ತಿರುತ್ತೆ ನ್ಯೂಕ್ಲಿಯೋಟೈಡ್ಸ್ ಮತ್ತು ನ್ಯೂಕ್ಲಿಯೋಸೈಡ್ಸ್, ನೈಟ್ರೋಜನ್ ಬೇಸಸ್, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಮತ್ತು ಮಾನೋಸ್ಯಾಕರೈಡ್ಗಳು ಇವೆರಡೂ ಸೇರಿದ್ರೆ ಏನಾಗುತ್ತೆ? ನ್ಯೂಕ್ಲಿಯೋಸೈಡ್ ಆಗುತ್ತೆ. ಬಟ್ ವೆನ್ ದ ಫಾಸ್ಫೋರಿಕ್ ಆಸಿಡ್ ಆರ್ ದ ಫಾಸ್ಫೇಟ್ ಗ್ರೂಪ್ ಅಟ್ಯಾಚಸ್ ಟು ದಟ್ ಶುಗರ್, ಇವು ಮೂರು ಸೇರಿದ್ರೆ ಫಾಸ್ಫೋರಿಕ್ ಆಸಿಡ್ and also the heterocyclic compound called nitrogen bases and monosaccharide, pentose sugar, ಮೂರು ಸೇರಿದ್ರೆ ನ್ಯೂಕ್ಲಿಯೋಟೈಡ್. ರಿಪೀಟೆಡ್ ಯೂನಿಟ್ ಆಫ್ ದ ನ್ಯೂಕ್ಲಿಯೋಟೈಡ್ಸ್ ದಟ್ ಫಾರ್ಮ್ಸ್ ದ DNA. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್ ಪಾಲಿಮರ್ಸ್. ಅದು ಪಾಲಿಮರ್ಗಳಾಗಿರುತ್ತೆ. DNA ನ್ಯೂಕ್ಲಿಯಿಕ್ ಆಸಿಡ್ ಆಗುತ್ತೆ. ನೆಕ್ಸ್ಟ್ ಎಂಡೋ ನ್ಯೂಕ್ಲಿಯಸ್, ಆಸ್ ದ ನೇಮ್ ಇಂಡಿಕೇಟಿಂಗ್ ಎಂಡೋ. ಸೊ ಹಾಗಾಗಿ ಈ ವರ್ಡ್ಗಳು ನೆನಪಿರಬೇಕು. ಎಕ್ಸೋ ಅಂದ್ರೆ ಸೊ ಎಂಡ್ ಅಂತ, ಔಟರ್ ಪಾರ್ಟ್. Okay, last part of the DNA. Endo in the sense in between, within ಅಂತ ಅರ್ಥ ಮಾಡ್ಕೊಬೇಕು. So they cut the DNA. Okay, ಯಾವ ತರ? at specific point ಅದನ್ನ ರೆಕಗ್ನಿಷನ್ ಸೈಟ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ವರ್ಡ್ ಯೂಸ್ ಮಾಡ್ಬೋದು, ಕಟ್ ದ DNA ವಿತಿನ್ ಅಂತ ಹೇಳಿಬಿಟ್ಟು. ವಿತಿನ್ DNA ನ ಮಧ್ಯಭಾಗದಲ್ಲಿ ಕಟ್ ಮಾಡುತ್ತೆ. ಸೊ ದೇರ್ ಬೈ ದಟ್ ಫಾರ್ಮ್ಸ್ ಟೂ ಕೈಂಡ್ ಆಫ್ ಸ್ಟ್ರಕ್ಚರ್. ಒಂದು ಏನಾಗುತ್ತೆ, ಈ ತರ DNA ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ವೆನ್ ವಿ ಆರ್ ಕಟಿಂಗ್ ದಟ್ DNA ವಿತ್ ದ ಹೆಲ್ಪ್ ಆಫ್ ಎಂಡೋನ್ಯೂಕ್ಲಿಯಸಸ್, ವಿ ಆರ್ ಗೆಟಿಂಗ್ ದೀಸ್ ಟೂ ಸ್ಟ್ರಕ್ಚರ್. ಈ ತರ ಎರಡು ಸ್ಟ್ರಕ್ಚರ್ ಸಿಗುತ್ತೆ. ಸಿ ಹಿಯರ್, ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಬ್ಲಂಟ್ ಎಂಡ್ DNA ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಕಟ್ ಆಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಒನ್ ಮೋರ್ ಥಿಂಗ್, ಈಗ ಇನ್ನೊಂದು DNA ಇದೆ ಇಲ್ಲಿ, ಸೊ ವಿಚ್ ಇಸ್ ಯೂಶಲಿ ಡಬಲ್ ಸ್ಟ್ರಾಂಡೆಡ್. ಓಕೆ, ಡಬಲ್ ಸ್ಟ್ರಾಂಡೆಡ್ ಇದ್ದಾಗ ಏನಾಗುತ್ತೆ, ಕಾಮನ್ ಆಗಿ ಒನ್ ಸ್ಟ್ರಾಂಡ್ ಈಸ್ ಹ್ಯಾವಿಂಗ್ ದ ಓವರ್ ಹ್ಯಾಂಗಿಂಗ್ ಸ್ಟ್ರೆಚ್ ಸ್ಟಿಕ್ಕಿ ಸ್ಟ್ರಕ್ಚರ್. ಓಕೆ, ಇಲ್ಲಿ ಒಂದು ಓವರ್ ಹ್ಯಾಂಗಿಂಗ್ ಸ್ಟ್ರೆಚ್ ಪಾರ್ಟ್ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸ್ಟಿಕ್ಕಿ ಎಂಡ್. ಸೊ ಇನ್ನೊಂದು DNA ಕೂಡ ಅದೇ ತರ ಆಗುತ್ತೆ. ಸಿ ಹಿಯರ್, so these are the DNA. So there you can see overhang stretch, extra stretch of the DNA part is commonly called sticky end. So this is called sticky end ಅಂತ ಹೇಳ್ತೀವಿ. ಸಿ ಈಸಿಯಾಗಿ ಅರ್ಥ ಆಗ್ತಿದೆಯಲ್ಲ? ಒಂದು ಏನಾಯ್ತು, ಇವಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ತಗೊಳ್ಕೊಂಡು, there are about 2 different types of restriction enzymes. Their duty is to cut the DNA. ಕಟ್ ಮಾಡುತ್ತೆ, ಹಾಗಾಗಿ ಇದನ್ನ ಮಾಲಿಕ್ಯುಲರ್ ಸೀಸರ್ ಅಂತ ಹೇಳ್ತೀವಿ. ಎಕ್ಸೋನ್ಯೂಕ್ಲಿಯಸಸ್, they remove or cut the DNA at the end. They remove the nucleotides from the DNA end. ಕಟ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಎಂಡೋನ್ಯೂಕ್ಲಿಯಸಸ್, they cut the DNA within, ಒಳಭಾಗದಲ್ಲಿ ಕಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಟ್ ಸ್ಪೆಸಿಫಿಕ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ರೆಕಗ್ನಿಷನ್ ಸೈಟ್. ಅದನ್ನ ರೆಕಗ್ನಿಷನ್ ಸೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡು ತರ ಕಟ್ ಮಾಡ್ಬೋದು ಅದು. ಸೊ ಒನ್ ಇಸ್ ದ ಬ್ಲಂಟ್ ಎಂಡ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಸ್ಟಿಕ್ಕಿ ಎಂಡ್. ಬ್ಲಂಟ್ ಎಂಡ್ ಅಂತ ಹೇಳಿದ್ರೆ ಈಕ್ವಲಿ ದಟ್ ಈಸ್ ಕಟಿಂಗ್ ದ ಬೋತ್ ಸ್ಟ್ರಾಂಡ್, ಎರಡು ಸ್ಟ್ರಾಂಡ್ಗಳನ್ನ ಈಕ್ವಲ್ ಆಗಿ ಕಟ್ ಮಾಡ್ತಾ ಇರುತ್ತೆ. ಸ್ಟಿಕ್ಕಿ ಎಂಡ್ಗೆ ಬಂದಾಗ, ಸೊ ಇಟ್ ಈಸ್ ಫಾರ್ಮಿಂಗ್ ದ ಓವರ್ ಹ್ಯಾಂಗ್ ಎಕ್ಸ್ಟ್ರಾ ಸ್ಟ್ರೆಚ್ ಪಾರ್ಟ್, ಸ್ಟಿಕ್ಕಿ ಪಾರ್ಟ್. ಸೊ ಎನ್ಸ್ ಇಟ್ ಈಸ್ ಕಾಲ್ಡ್ ಸ್ಟಿಕ್ಕಿ ಎಂಡ್ ಅಂತ ಹೇಳ್ಬೋದು. ಓಕೆ, ಸೊ ನಾವು ಇದು ಯಾವ ತರ ಕಟ್ ಆಗುತ್ತೆ ಗೊತ್ತಾ? ಸೊ ದಟ್ ಈಸ್ ಕಟಿಂಗ್ ಇನ್ ದ ಫಾರ್ಮ್ ಆಫ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್. ಸೊ ಅದು ಯಾವ ತರ ಕಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ಯಾಲಿಂಡ್ರಾಮ್ ವರ್ಡ್ಗಳು ನೀವು ಕೇಳಿರ್ತೀರ, ಪ್ಯಾಲಿಂಡ್ರಾಮ್ಸ್. ಸೊ ಏನು ಇಂಡಿಕೇಟ್ ಮಾಡುತ್ತೆ? ಸೊ ವೆನ್ ಯು ರೀಡ್ ಎನಿ ವರ್ಡ್, ಓಕೆ, ದಟ್ ಗಿವ್ಸ್ ದ ಸೇಮ್ ಮೀನಿಂಗ್ ಫ್ರಮ್ ಬ್ಯಾಕ್ವರ್ಡ್ ಆಸ್ ವೆಲ್ ಆಸ್ ಫ್ರಮ್ ದ ವಾಟ್ ಈಸ್ ದಟ್ ಫ್ರಂಟ್. ಎರಡು ಕಡೆಯಿಂದ ಹೋದ್ರು ಒಂದೇ ಮೀನಿಂಗ್ ಕೊಡಬೇಕು. ಸೊ ತುಂಬ ಎಕ್ಸಾಂಪಲ್ ತೆಗೆದುಕೊಂಡಿರ್ತೀರಾ. ವಾಟ್ ಈಸ್ ದಟ್? ಮ್ಯಾಡಮ್ ಅಂತ ಒಂದು ವರ್ಡ್ ಇದೆ. ಸಿ ದಿಸ್ ಇಸ್ ದ ವರ್ಡ್, ಓಕೆ, ದಟ್ ಗಿವ್ಸ್ ದ ಸೇಮ್ ಮೀನಿಂಗ್ while you are reading from backward or it may be from the front. ಹೇಗೆ ಓದಿದ್ರು ಒಂದೇ ಮೀನಿಂಗ್ ಕೊಡುತ್ತೆ, ಮೇಡಮ್ ಅಂತ. ಅದೇ ಥರ ಮಲಯಾಳಂ ಅಂತ ಇನ್ನೊಂದು ವರ್ಡ್ ಇದೆ, ಕನ್ನಡದಲ್ಲಿ ವಿಕಟ ಕವಿ ಅಂತ ಒಂದು ವರ್ಡ್ ಇದೆ, ವಿಕಟ ಕವಿ, ಎರಡು ಕಡೆಯಿಂದನು. ಆ ಥರ ವರ್ಡ್ಸ್ಗಳಿಗೆ ಪ್ಯಾಲಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಇದು ಕಟ್ ಮಾಡಿದಾಗ ಇಲ್ಲಿ ಸ್ಟಿಕ್ಕಿ ಎಂಡಲ್ಲಿ ಮತ್ತೆ ಅಲ್ಲಿ ಇರೋ ನೈಟ್ರೋಜನ್ ಬೇಸಸ್ಗಳು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ಗಳಲ್ಲಿರುತ್ತೆ. ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಓಕೆ, ದೆನ್ ಓನ್ಲಿ ದಟ್ ಜಾಯಿಂಡ್ ಬೈ ದ ಲೈಗೇಸ್, ಅದು ಲೈಗೇಸ್ ಇಂದ ಜಾಯಿನ್ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಸೊ ಇದ್ರ ಜೊತೆಗೆ ಇನ್ನು ಕೆಲವು ವರ್ಡ್ ಬರ್ದಿದ್ದೀನಿ ಇಲ್ಲಿ, ಸ್ಮಿತ್, ವಿಲ್ಕಾಕ್ಸ್ ಅಂಡ್ ಕೆಲ್ಲಿ. ಇನ್ 1968, ಸೊ ದೇ ಫಾರ್ಮ್ಡ್ ವೆರಿ ಫಸ್ಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ ದಟ್ ಈಸ್ ಕಾಲ್ಡ್ HIND2.
So what was the first restriction enzyme formed? So that is nothing but Hind2. So that is indicating the ಅಂದ್ರೆ ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ದು 1968 ಅಲ್ಲಿ. ನಾಮನ್ ಕ್ಲೇಚರ್ ಬಗ್ಗೆ ಮಾತಾಡ್ಬೇಕು ಇವಾಗ. ಇಲ್ಲಿ ಇದೆ Hind2 ಅಂತ ಹೇಳ್ಬಿಟ್ಟು. Hind2 ಅಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ವಿ ಯೂಸ್ ಟು ಟೇಕ್ ಇನ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಆಸ್ ವೆಲ್. ಸೊ ಇಲ್ಲಿ ಕೇಳ್ತಾರೆ ಅಷ್ಟೇನೆ, ಅದೇನು ಇಂಡಿಕೇಟ್ ಮಾಡುತ್ತೆ. ನಾವು ಥಿಯರಿ ಬರೆಯೋ ಅವಶ್ಯಕತೆ ಇರೋಲ್ಲ. HN ಏನು ಇಂಡಿಕೇಟ್ ಮಾಡುತ್ತೆ, IN ಏನು ಇಂಡಿಕೇಟ್ ಮಾಡುತ್ತೆ, D ಮತ್ತೆ 2 ಏನು ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಾದ್ರೆ ಅದೇ ನಾಮನ್ ಕ್ಲೇಚರ್ ಆಗುತ್ತೆ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ನಾಮನ್ಕ್ಲೇಚರ್ ಆಫ್ ರಿಸ್ಟ್ರಿಕ್ಷನ್ ಎಂಜೈಮ್ಸ್. REN ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ನಾಮನ್ಕ್ಲೇಚರ್. ಸೊ ಅಂದ್ರೆ ಏನು? ನೇಮಿಂಗ್ ಕೇಳಿರ್ತೀರಾ, ನೇಮಿಂಗ್ ಮಾಡೋದು, ಯಾವ ಥರ ನಾಮನ್ಕ್ಲೇಚರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಆಸ್ ಐ ಸೆಡ್, ದಟ್ಸ್ ನಥಿಂಗ್ ಬಟ್ ಈಕೋ ಆರ್ ಯು ಕ್ಯಾನ್ ಸೇ 1 ಅಂತ. ಓಕೆ, ಸಿ ಹಿಯರ್ ವಿ ಆರ್ ರೈಟಿಂಗ್ ದ ರಿಸ್ಟ್ರಿಕ್ಷನ್ ಎಂಜೈಮ್ ಲೈಕ್ ದಿಸ್, ಬಟ್ what code you are using to write this? ಯಾವ ಬೇಸಿಸ್ ಮೇಲೆ ಬರಿತಾ ಇದ್ದೀರಾ? How you are abbreviating this? ಹೇಗೆ? So here the very first letter I am writing here, the first letter, so that's nothing but the E that indicates the genus of that organism. ಅದು genus ಅನ್ನ indicate ಮಾಡುತ್ತೆ. And remember that should be in capital. ಅದು capital ಅಲ್ಲಿ ಇರಬೇಕು. First letter in the restriction enzyme that is extracted from the genus. ಅದು ಆ ಒಂದು ಆರ್ಗ್ಯಾನಿಸಮ್ನ ಜೀನಸ್ ಇಂದ ಏನು ಮಾಡಿರ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. E ಅನ್ನೋದು ಅದು ಕ್ಯಾಪಿಟಲ್ ಅಲ್ಲೇ ಇರಬೇಕು. ಇನ್ ದಿಸ್ ಕೇಸ್ ಎಸ್ಚೆರಿಷಿಯಾ ಕೋಲೈಯಲ್ಲಿ, ಸೊ ಅಂದರೆ ECHO-RI ಅಲ್ಲಿ, ಸೊ ದಟ್ ಈಸ್ ಇಂಡಿಕೇಟಿಂಗ್ ಎಸ್ಚೆರಿಷಿಯಾ. ಸೊ ಹಿಯರ್ E indicates the escherichia. Okay, next ನೋಡೋಣ. The second letter, second and third, you can say second and third alphabets, third letters ಏನು ಇಂಡಿಕೇಟ್ ಮಾಡ್ತಾರೆ? ಯಾವುದಿದೆ ಅದರಲ್ಲಿ? CO ಇದೆ, CO. ಸೊ ದಟ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್. ಅದು ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಓಕೆ, ಏನು ಇಂಡಿಕೇಟ್ ಮಾಡ್ತಾ ಇದೆ? ದೇ ಆರ್ ಇಂಡಿಕೇಟಿಂಗ್ ದ ಸ್ಪೀಶೀಸ್. ಓಕೆ, ಅದು ಸ್ಪೀಶೀಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ದ ಸ್ಪೀಶೀಸ್ ಆಫ್ ಆರ್ಗ್ಯಾನಿಸಮ್. ಓಕೆ, ಹೋಮೋ ಸೇಪಿಯನ್ಸ್. ಹೋಮೋ ಇಸ್ ದ ಜೀನಸ್, ಸೆಪಿಯನ್ ಇಸ್ ದ ಸ್ಪೀಶೀಸ್. ಸೊ ಅದೇ ಥರ ಇಲ್ಲಿಗೆ ಬಂದಾಗ ಎಸ್ಚೆರಿಷಿಯಾ ಕೋಲೈ. ಸೊ ಹಾಗಾಗಿ ಹಿಯರ್ CO ಇಂಡಿಕೇಟಿಂಗ್ ದ ಕೋಲೈ. ಓಕೆ, ಎಸ್ಚೆರಿಷಿಯಾ ಕೋಲೈ. ನೆಕ್ಸ್ಟ್ here you can observe one more capital letter is there. So that letter you can say fourth one. Okay, so that's the fourth letter should be capital, or it may be the whatever it is, for example small letter. That is indicating, ಏನು indicate ಮಾಡುತ್ತೆ? The strain of bacteria from which we have extracted. The strain of bacteria. So strain ಅಂತ ಹೇಳಿದ್ರೆ ಏನು? ಸೊ ಸ್ಟ್ರೈನ್ ಅಂತ ಹೇಳಿದ್ರೆ ಅದರ ಒಂದು ಸರಪಳಿ. ಓಕೆ, ಅದು ಯಾವ ಸ್ಟ್ರೈನಿಂದ ಬಂದಿದೆ, ಓಕೆ, ಅಥವಾ ಯಾವ ಒಂದು ಗ್ರೂಪಿಂದ ಬಂದಿದೆ ಅಂತ ಆಗುತ್ತೆ ಅದು. ಸೊ ದಟ್ ಸ್ಟ್ರೈನ್ ಆಫ್ ಬ್ಯಾಕ್ಟೀರಿಯಾ ಇಂಡಿಕೇಟಿಂಗ್, ಸೊ ದಟ್ಸ್ ನಥಿಂಗ್ ಬಟ್ R. ಯು ಕ್ಯಾನ್ ಸೇ RY ಅಂತ ಕೂಡ ಇಂಡಿಕೇಟ್ ಮಾಡ್ತಾರೆ, RY ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇನ್ನೊಂದು ಬಂದರೆ ಇಲ್ಲಿ ರೋಮನ್ ಲೆಟರ್ ಇದೆ ನೋಡಿ. ದಟ್ ರೋಮನ್ ನ್ಯೂಮೆರಿಕಲ್ ಲೆಟರ್, ಯು ಕ್ಯಾನ್ ಸೇ Roman numerical letter, that is nothing but the 1 is indicating. So as I said, that is extracting the order of which we have extracted. Adu order of extraction indicate ಮಾಡುತ್ತೆ. Order of extraction indicate ಮಾಡುತ್ತೆ. And remember, so here that is indicating 1 and that is 1 3. ನೀವು ಕಂಪ್ಲೀಟ್ ಆಗಿ ಬರಿಬೇಕು ಅಂತ ಹೇಳಿದ್ರೆ ಇವಾಗ ಇದನ್ನ I am writing here Escherichia, okay, coli RY 13 ಅಂತ ಆಗುತ್ತೆ. Escherichia coli RY 13 ಇದು, not 13, sorry, not B, 13 you can say. Understood? So ಯಾವ ತರ ಬರಿಬೇಕು ಅಂತ ಗೊತ್ತಾಯ್ತಲ್ಲ. ನಾಮನ್ಕ್ಲೇಚರ್ ಬರೆಯೋದಕ್ಕೆ ಕೇಳಲ್ಲ ನಿಮಗೆ. They are just giving any one of them. For example, Hind2. There also Haemophilus influenza. D, that is indicating the strain. 2 indicating the order of extraction. ಈ ತರ ಎಲ್ಲವೂ ಕೂಡ ನೆನಪಿಟ್ಕೊಬೇಕು. Bacillus ಬರುತ್ತೆ ನೋಡಿ, ಥರ್ಮಸ್ ಅಕ್ವಾಟಿಕಸ್ AQ ಅಂತ ಹೇಳ್ಬಿಟ್ಟು, ಅಮೆಲೋಲಿಕ್ವಿಫೆಸೆನ್ಸ್, ಬ್ಯಾಸಿಲಸ್ ಅಮೆಲೋಲಿಕ್ವಿಫೆಸೆನ್ಸ್, ಅದನ್ನ ಬ್ಯಾಮ್ ಅಂತ ಹೇಳ್ತೀವಿ. ಸೊ ಲೈಕ್ ದಟ್ ಗೋಸ್ ಆನ್. ಯಾವ್ದಾದ್ರು ಒಂದನ್ನ ಕೇಳ್ತಾರೆ,
So which among the following statement is correct and what that R indicates in 𝐒𝐂𝐈? 4 ಆಪ್ಷನ್ ಕೊಡ್ತಾರೆ. ಸೊ ಆ ಥರ ನೆನ್ಪಿಟ್ಕೊಂಡು ಹೇಳಬೇಕು. ಸೊ ದಿಸ್ ಇಸ್ ನಥಿಂಗ್ ಬಟ್ ದ nomenclature. So after discussing the nomenclature, we are discussing about the mechanism of action of endonucleases. As I said, there are 2 different types of restriction enzymes, exonuclease and endonucleases. Here you can observe, I am just taking one example, okay? So where the endonucleases cut the DNA within. So hagagi they are cutting the DNA, cut the DNA within anta helabodu. So ಇನ್ನೊಂದು at specific point, at specific site called recognition site anta ಹೇಳ್ತಾ ಇದೀವಿ. Okay, so now it's already cut the DNA na cut ಮಾಡಾಗಿದೆ. So there you can observe, so overhang here ನೋಡಬಹುದು ಇವಾಗ ನೀವು overhang, okay, extra stretch ಅಂತ ಹೇಳ್ತೀವಿ. extra stretch sticky end ಇದೆ. sticky end has been formed, okay, with just one pair ಅಂತ ಹೇಳ್ಬಾರ್ದು ಅದನ್ನ, unpaired bases are present. Okay, these bases C, T, T, A, A, G ಅಂತ ಏನಿದೆ, this should be complemented to the another one. As I said, ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಯಾವ ತರ ಮಾಡುತ್ತೆ ಅಂತ ಹೇಳಿ, palindromic sequence ಅಲ್ಲಿ it is cutting the DNA in palindromic sequence, or you can say palindromic sequence ಅಂತಾನೆ ಹೇಳೋಣ, ಕಟ್ ಮಾಡುತ್ತೆ. ಓಕೆ, ಇಲ್ಲಿ ಸಿ ಟಿ ಟಿ ಎ ಎ ಜಿ ಇದೆ. ಈಗ ಅಲ್ಲಿ ಆಪೋಸಿಟ್ ಆಗಿರಬೇಕು. ಅಂದರೆ ಇನ್ನೊಂದು ಕಡೆಯಿಂದ ನಾವು ಈಗ ಇಲ್ಲಿ ನಾನು ಫ್ರಂಟಿಂದ ಓದಿದ್ದೀನಿ, ಓಕೆ, ಈಗ ನಾನು ಬ್ಯಾಕ್ ವರ್ಡಿಂದ ಅಲ್ಲಿ ಓದಿದ್ರು ಕೂಡ ಈ ಒಂದೇ ಥರ ಇರಬೇಕು. ಸಿ ಸಿ ಟಿ 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 ಎ ಎ ಮತ್ತು ಜಿ ಜಿ ಅದೇ ಥರ ಇದೆ. ಸೊ ಹಾಗಾಗಿ it is cutting the DNA within, okay, by forming the palindromic sequences. So overhanging extra stretch sticky ends are being formed. Okay, now they are joined together with the help of ligase enzyme. ಈಗ ಒಂದು ಲೈಗೇಸ್ ಎಂಜೈಮ್ ಇಂದ ಏನು ಮಾಡ್ತಾರೆ, ಜಾಯಿನ್ ಮಾಡೋದು. ಅವೆರಡು ಜಾಯಿನ್ ಆಗೋದು ಲೈಗೇಸ್ ಇಂದ. ಸೊ ಬಟ್ ಇಲ್ಲಿ ಯಾವುದಕ್ಕೆ ಜಾಯಿನ್ ಮಾಡ್ತಾ ಇದ್ದೀವಿ, ವಿ ಆರ್ ಜಾಯಿನಿಂಗ್ ದಾಟ್ ಟು ದ ಪ್ಲಾಸ್ಮಿಡ್ ಆರ್ ದ ವೆಕ್ಟಾರ್. So there also sticky ends are present. We have cut with the help of restriction enzyme. So ಅದಕ್ಕೆ ಜಾಯಿನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಡಯಾಗ್ರಾಮ್ ಬರಿಬೇಕು ಅಂತ ಹೇಳಿದ್ರೆ ಈ ಥರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್, ದಿಸ್ ಇಸ್ ದ ಪ್ಲಾಸ್ಮಿಡ್. ಈ ಪ್ಲಾಸ್ಮಿಡ್ ಅಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ನ ಕಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ವಿ ಹ್ಯಾವ್ ಕಟ್. ಈ ಪಾರ್ಟ್ ಇಲ್ಲ ಇವಾಗ. ಆ್ಯಂಡ್ ದಿಸ್ ಪಾರ್ಟ್ ಯು ಕ್ಯಾನ್ just a minute, if possible, let me use the different color into that. Yes, see here, ಈ ಪಾರ್ಟ್ ಏನಿದೆ, this is nothing but the DNA fragment. ಇದನ್ನೇ DNA ಅಂತ ಹೇಳೋದು. We are adding that into this vector. ಈ ವೆಕ್ಟಾರ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. Then it becomes the rDNA, recombinant DNA ಆಗುತ್ತೆ. recombinant DNA ಆಗುತ್ತೆ. ಇದನ್ನೇ ನಾವು PBr 322 ಅಲ್ಲೂ ಕೂಡ ತಿಳ್ಕೊಳ್ತೀವಿ. ಓಕೆ, PBr 322. So that is nothing but P indicates the plasmid, B indicates Bolivar and Rodriguez. So they have formed that plasmid PBr 322. So understood the mechanism of action of endonucleases, restriction enzyme idu. Both exonucleases and endonucleases, they comes under the large classification of the nucleus. Sorry, the enzyme called nucleases. ಇದು ನ್ಯೂಕ್ಲಿಯಸ್ಗಳಲ್ಲಿ ಬರುತ್ತೆ. ನೀವು ನೋಡಿರ್ತೀರಾ ನೀವು ಲೈಗೇಸ್ಗಳು ಯಾವ ಥರ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಥರ ಸ್ಟ್ರಕ್ಚರ್ ಇದನ್ನೇ ನಿಮ್ಮ ಡಯಾಗ್ರಾಮ್ನಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದಲ್ಲಿ 3 ಡಯಾಗ್ರಾಮ್ಗಳು ಕೊಟ್ಟಿದ್ದಾರೆ. ಫಸ್ಟ್, ಸೊ ದೇ ಆರ್ ಕಟಿಂಗ್ ದ 2 DNA strands. ಓಕೆ, ದೇ ಆರ್ ಸೆಪರೇಟಿಂಗ್ ದಟ್ ಆ್ಯಂಡ್ ಫೈನಲಿ ದೇ ಆರ್ ಜಾಯಿನಿಂಗ್ ದೆಮ್. ಐ ಜಸ್ಟ್ ಯೂಸ್ಡ್ 2 diagram here, line diagram. So 2 bars indicating 2 strands of DNA. Okay, so they are cutting at a specific point, forming the sticky end, having the palindromic sequence of the nitrogen bases. So now they are joined together with the help of ligase. Okay, so next ನೋಡೋಣ, ಜೆಲ್ ಎಲೆಕ್ಟ್ರೋಫೊರೆಸಿಸ್. ಸೊ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಕಾನ್ಸೆಪ್ಟನ್ನು ನಾವು ಮತ್ತೆ ತಿಳ್ಕೊಳ್ತೀವಿ, ಆದರೆ ಅಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂತ ಹೇಳಿದ್ರೆ ಏನು, ಯಾಕೆ ಯೂಸ್ ಮಾಡ್ತೀವಿ? ಇಟ್ಸ್ ಅ ಸ್ಟೆಪ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಯೂಸ್ ಮಾಡೋ ಒಂದು ಸ್ಟೆಪ್ ಆಗಿರುತ್ತೆ.
Why we are using this? Because to separate the DNA fragment. DNA fragment ಅನ್ನು ಸೆಪರೇಟ್ ಮಾಡೋದಿಕ್ಕೆ. ಸೊ ನೋಡೋಣ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿದ್ರೆ the process of separation of DNA fragments based on their size and net electric charges. So I'm writing here the process of separation of DNA fragments. Okay, separate ಮಾಡ್ತಾ ಇದ್ದೀವಿ. ಓಕೆ, ಯಾವ ಬೇಸಿಸ್ ಮೇಲೆ ಸೆಪರೇಟ್ ಮಾಡ್ತಾರೆ ಫ್ರಾಗ್ಮೆಂಟ್ಗಳನ್ನ? ಬೇಸ್ಡ್ ಆನ್ ದೇರ್, ದೀಸ್ ಟು ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದೇರ್ ಸೈಜ್, ಒಂದು ಸೈಜ್ ಮೇಲೆ. ಓಕೆ, ಅಂಡ್ ಸೆಕೆಂಡ್ ಒನ್, ಅಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಸಿ ಹಿಯರ್, ಒಂದಕ್ಕೊಂದು ಲಿಂಕ್ ತೆಗೆದುಕೊಳ್ಳೋಣ. ಫಸ್ಟ್ we have done the formation of the fragment with the help of what? So molecular scissor. ನಾವು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿದ್ದೇವೆ ಈಗ. ಓಕೆ, ಈಗ ಕಟ್ ಮಾಡಿರೋ DNA ಗಳೇನಿದೆ ಅವುಗಳನ್ನ ಏನ್ ಮಾಡಬೇಕು? ವಿ ಹ್ಯಾವ್ ಟು ಸೆಲೆಕ್ಟ್ ಔಟ್. ಸೊ ಅದರಲ್ಲಿ ನಾವು ಇವಾಗ ಸೆಲೆಕ್ಟ್ ಮಾಡಬೇಕು, ಸೆಪರೇಟ್ ಮಾಡಬೇಕು DNA ಫ್ರಾಗ್ಮೆಂಟ್ಸ್ ಗಳನ್ನ. ಸೊ ಅದನ್ನ ಸೆಪರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋ ಒಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಇಟ್ಸ್ ಎ ಮೆಥಡ್ of the process of separation of the DNA fragments based on their size and net electric charges. Okay, so next ivaga one by one tilkoona. Okay, so here we have taken one device. Ide tara irutte common agi. Okay, ಒಂದು ಪ್ರಾಬ್ ಅಂತ ಹೇಳ್ಬೋದು, ಒಂದು ಡಿವೈಸ್ ಇರ್ಬೋದು. ಓಕೆ, ಸೊ ಬೋತ್ ಹಿಯರ್ ದೇರ್ ಇಸ್ ಎ ಫೀಲ್ಡ್, ಇಲ್ಲೊಂದು ಫೀಲ್ಡ್ ಇದೆ, ಆ್ಯಂಡ್ ದಟ್ ಫೀಲ್ಡ್ ಈಸ್ ಹ್ಯಾವಿಂಗ್ ಅ ಮ್ಯಾಟ್ರಿಕ್ಸ್. ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮ್ಯಾಟ್ರಿಕ್ಸ್ ಈಸ್ ಕಾಮನ್ಲಿ ಕಾಲ್ಡ್ ಅಗ್ಯಾರೋಸ್. ಅದು ಅಗ್ಯಾರೋಸ್ ಆಗಿರುತ್ತೆ, CVD ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಡಿ ಗ್ಯಾಲಕ್ಟೋಸ್, ಐ ವಿಲ್ ಎಕ್ಸ್ಪ್ಲೈನ್ ದಟ್. 3,6 ಆ್ಯನಹೈಡ್ರೋ ಎಲ್ ಗ್ಯಾಲಕ್ಟೋಸ್ ಅಂತ ಕೂಡ ಹೇಳ್ತೀವಿ. ಸೊ ಅಲ್ಲಿ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಇಟ್ ಆಕ್ಟ್ಸ್ ಆಸ್ ಅ ಮೀಡಿಯಂ. ಇದು ಮೀಡಿಯಂ ತರ ಆಕ್ಟ್ ಮಾಡುತ್ತೆ. ಓಕೆ, ವೇರ್ ದ DNA ಫ್ರಾಗ್ಮೆಂಟ್ಸ್ ಆರ್ ಮೂವಿಂಗ್. ವೆನ್ ಯು ಪಾಸ್ ದ ಡೈರೆಕ್ಟ್ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡೋಣ. ದಿಸ್ ಇಸ್ ದ ಪಾಸಿಟಿವ್ ಎಂಡ್, ಯು ಕ್ಯಾನ್ ಸೇ ಪಾಸಿಟಿವ್ ಎಲೆಕ್ಟ್ರೋಡ್, ಅಂಡ್ ದಿಸ್ ಇಸ್ ದ ನೆಗೆಟಿವ್ ಎಂಡ್ ಆಫ್ ದಿಸ್ ಡಿವೈಸ್. ನೆಗೆಟಿವ್ ಎಂಡ್ ಇದೆ. ಸೊ ನಾವು ನೋಡ್ತಾ ಇದ್ದೀವಿ, ದೇರ್ ಇಸ್ ಎ ಡಿವೈಸ್, ವಿ ಹ್ಯಾವ್ ಟೇಕನ್ ದ ವಾಟ್ ಈಸ್ ದಟ್ DNA ಸ್ಯಾಂಪಲ್ ಇನ್ ದಿಸ್ ವೆಲ್. ಇದನ್ನ ವೆಲ್ ಅಂತ ಹೇಳೋಣ. ಈ ವೆಲ್ಗಳಲ್ಲಿ ನಾವು DNA ಸ್ಯಾಂಪಲ್ನ ತೆಗೆದುಕೊಂಡಿದ್ದೀವಿ. ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತೆ? The DNA fragments which are present in the well, they started to move towards the positive end of the device. Positive electrode kadege move agutte. Yake? Because the DNA fragments are negatively charged. Hence they are moving towards the positive electrode. Okay, so now we have taken the DNA fragments in the gel electrophoresis and we are using the matrix in the device. The most commonly used matrix is called agarose, extracted from the seaweed, and the most common again, ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಎಗೋರೇಸ್ ಯಾವುದು ಅಂತ ಹೇಳಿದ್ರೆ, ಸೊ ದಟ್ಸ್ ನಥಿಂಗ್ ಬಟ್ ಡಿ ಗ್ಯಾಲಕ್ಟೋಸ್. ಸೊ ಮತ್ತೆ ನಾವು ಹೇಳ್ತಾ ಹೋಗ್ತೀವಿ, ಅದನ್ನ ಕಂಟಿನ್ಯೂ ಮಾಡಿಬಿಟ್ಟು. ಸೊ 3,6 ಆ್ಯನಹೈಡ್ರೋ ಓಕೆ ಎಲ್ ಗ್ಯಾಲಕ್ಟೋಸ್ ಅಂತ ಹೇಳಿ, ಎನ್ ಗ್ಯಾಲಕ್ಟೋಸ್. ಸೊ ದಿಸ್ ಈಸ್ the agarose matrix medium we have taken. Now on passing the electric current anna pass madadmele, so now the DNA, so they started to move. Ellige move agutte? Move towards the positive electrode kadege move agutte. yak move aagta ide? Because DNA are negatively charged particles. ಅವು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗಿರುತ್ತೆ, ಹೈಡ್ರೋಫಿಲಿಕ್ ಇನ್ ನೇಚರ್ ಆಗಿರುತ್ತೆ. ಹೆನ್ಸ್ ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್ ವೆನ್ ಯು ಸಪ್ಲೈ ದ ಡೈರೆಕ್ಟ್ ಕರೆಂಟ್. ಓಕೆ, ನೌ ಯು ನೋ ದಿಸ್ ಅಗ್ಯಾರೋಸ್ ಹ್ಯಾವಿಂಗ್ ದ sieving property. So sieving property of the agarose, sieving property of the agarose ಏನ್ ಮಾಡುತ್ತೆ? that allow the fragments to move. ಸೊ ಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ that's why ಏನಾಗುತ್ತೆ ಇವಾಗ? ಸೊ ಬ್ಯಾಂಡ್ಸ್ ಆರ್ ಫಾರ್ಮಿಂಗ್ ರೈಟ್ ನೌ. ಬ್ಯಾಂಡ್ಸ್ ಆರ್ ಫಾರ್ಮ್ಡ್. ಇಲ್ಲಿ ಬ್ಯಾಂಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಬ್ಯಾಂಡ್ ಯಾವ್ದ್ರ ಮೇಲೆ ಫಾರ್ಮೇಷನ್ ಆಗುತ್ತೆ? ಎರಡು ತರ ತಿಳ್ಕೋಬೇಕು.
ಒಂದು ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್ ಮೇಲೆ. ಓಕೆ, ಈಗ ಎರಡು ಥರ ಫ್ರಾಗ್ಮೆಂಟ್ಸ್ಗಳಿದೆ. ಫ್ಯೂ ಆಫ್ ದ ಫ್ರಾಗ್ಮೆಂಟ್ಸ್ ಆರ್ ಲಾರ್ಜರ್ ಫ್ರಾಗ್ಮೆಂಟ್ಸ್ ಏನು ಮಾಡುತ್ತೆ, ಮೂವ್ ಸ್ಲೋಲಿ, ದೇ ಮೂವ್ ಸ್ಲೋಲಿ, ಸ್ಲೋ ಆಗಿ ಮೂವ್ ಆಗುತ್ತೆ. ಅದೇ ಥರ ಸ್ಮಾಲರ್ ಫ್ರಾಗ್ಮೆಂಟ್ಸ್ ದೇ ಮೂವ್ ಫಾಸ್ಟರ್ ದೇರ್ ಬೈ, ಸೊ ದಟ್ ಫಾರ್ಮ್ಸ್ ದ ಬ್ಯಾಂಡ್. ಅಲ್ಲೊಂದು ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಬ್ಯಾಂಡ್ ಏನಿದೆ, ಸೊ ದೀಸ್ ಆರ್ ಕಾಲ್ಡ್ DNA ಬ್ಯಾಂಡ್ಸ್ ಅಂಡ್ ದೇ ಆರ್ ನಾಟ್ ಈಸಿಲಿ ವಿಸಿಬಲ್. ಅದು ಈಸಿಯಾಗಿ ವಿಸಿಬಲ್ ಆಗಲ್ಲ. ದೆನ್ ವಿ ಹ್ಯಾವ್ ಟು ಸ್ಟೈನ್ ದಿಸ್ DNA so with ethidium bromide. See here, so which stain we are using here? Ethidium bromide ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಎಲ್ಲ ಒಂದೊಂದು ಮಾರ್ಕ್ಸ್ ಕ್ವಶನ್ಗಳಿವು, ಹಾಗಾಗಿ ಯಾವ ಸ್ಟೈನ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ದೇ ಆರ್ ವಿಜುವಲೈಸ್ಡ್ ಅಂಡರ್ UV ಲೈಟ್ಸ್. UV ಲೈಟ್ಸ್ ನ ಕೆಳಭಾಗದಲ್ಲಿ ವಿಜುವಲೈಸ್ ಆಗಿರುತ್ತೆ, ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಯಾವ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ? ದೇ ಆರ್ ಅಪಿಯರಿಂಗ್ ಇನ್ ಬ್ರೈಟ್ ಆರೆಂಜ್ ಕಲರ್ ಅಲ್ಲಿ ಅದು ಅಪಿಯರ್ ಆಗುತ್ತೆ. ಇದನ್ನ ಆರೆಂಜ್ ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂಡ್ ಫೈನಲಿ ದ separated DNA are extracted out, or you can say cut out from the gel piece by the process called elution. So now the DNA are cut out from the gel piece, from the gel piece. ಆ ಜೆಲ್ಲಿನ ಏನು ಮಾಡ್ತಾರೆ, ಕಟ್ಔಟ್ ಮಾಡ್ತಾರೆ. and this process is commonly called elution. ಇಲ್ಲಿ ತುಂಬಾ ಲೆಟರ್ಸ್ಗಳಿದೆ, ತುಂಬಾನೇ ಯೂಸ್ಫುಲ್ ಆಗಿರೋ ಟರ್ಮಿನಾಲಜಿಸ್ಗಳಿದೆ. ಎಲ್ಲವನ್ನ ನೆನ್ಪಿಡ್ಕೊಬೇಕು. ಹೇಳ ಮತ್ತೊಮ್ಮೆ, ಜೆಲ್ ಎಲೆಕ್ಟ್ರೋಫೊರೆಸಿಸ್, ಇಟ್ಸ್ ಅ ಟೆಕ್ನಿಕ್, ಮೆಥಡ್ ಆರ್ ಪ್ರೋಸೆಸ್ ಆಫ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ಸೈಜ್ ಅಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಇವಾಗ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ದೇರ್ ಇಸ್ ಎ ಡಿವೈಸ್ and there is a medium, so that is called a matrix. Most commonly used matrix is nothing but the agarose and extracted from the seaweeds ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. and that is a natural polymer of D-galactose. agarose is a natural polymer of D-galactose 3,6-anhydro L-galactose ಅಂತ ಹೇಳ್ತೀವಿ. ನೆಕ್ಸ್ಟ್, when you pass the direct current, ಯಾವಾಗಲೂ ಡೈರೆಕ್ಟ್ ಕರೆಂಟ್ ಅನ್ನೇ ನಾವು ಪಾಸ್ ಮಾಡ್ತೀವಿ, because it doesn't fluctuate, you know. so next ಏನಾಗುತ್ತೆ, DNA started to move towards the positive electrode. so as they are negatively charged particles, DNA ನೆಗೆಟಿವ್ಲಿ ಚಾರ್ಜ್ಡ್ ಆಗಿರೋದ್ರಿಂದ ಇದು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಏನಾಗುತ್ತೆ, ಮೂವ್ ಆಗುತ್ತೆ ಥ್ರೂ ದ ಮ್ಯಾಟ್ರಿಕ್ಸ್ ಮುಖಾಂತರ ಮೂವ್ ಆಗುತ್ತೆ. ಬಟ್ ಯಾವ ಬೇಸಿಸ್ ಮೇಲೆ ಮೂವ್ ಆಗ್ತಾ ಇದೆ? ಬಿಕಾಸ್ agarose, this matrix having the sieving property, so based on their size and net electric charge they started to move and thereby they form the band. ಯಾವ ತರ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ? The smaller fragments move faster and larger fragments move slower, so there will be a band is forming. ಒಂದು ಬ್ಯಾಂಡ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕೆಲ ನೋಡ್ತೀರಾ, these bands are not easily visible. We have to add the stain. So that stain we are using to observe these bands, that is called ethidium bromide, and under UV light they are visible. ಕಾಣಿಸುತ್ತೆ. ಯಾವ ತರ ಕಾಣಿಸುತ್ತೆ? They are appear in the form of bright orange color ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್, the separated DNA are cut out from the gel piece. ಸೆಪರೇಟ್ ಆಗಿರೋ DNA ನ ಜೆಲ್ ಪೀಸ್ ಇಂದ ಕಟ್ಔಟ್ ಮಾಡಬೇಕು. ಇದಕ್ಕೆ ಎಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಯೂಷನ್ ಇದೇ ಟೆಕ್ನಾಲಜಿಯನ್ನ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ. ಓಕೆ, ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆಸ್ ವೆಲ್ ಆಸ್ ದ ಪ್ರಿನ್ಸಿಪಲ್ಸ್ ಅಂಡ್ ವೇರಿಯೇಷನ್. ಅಲ್ಲಿ ಬಂದಿರುತ್ತೆ ಕಾನ್ಸೆಪ್ಟ್ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ. ಸೊ ಹಾಗಾಗಿ ದಿಸ್ ಈಸ್ ದ ಒನ್. ನೆಕ್ಸ್ಟ್, ಈಗ ಕ್ಲೋನಿಂಗ್ ವೆಕ್ಟಾರ್ ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಕ್ಲೋನಿಂಗ್ ವೆಕ್ಟಾರ್ಸ್ ಯಾವುದನ್ನ ವೆಕ್ಟಾರ್ ಆಗಿ ಯೂಸ್ ಮಾಡ್ತೀವಿ? ಆಸ್ ಐ ಸೆಡ್, ಸೊ ದೀಸ್ ಆರ್ ದ ವೆಹಿಕಲ್ಸ್. ಓಕೆ, ವೆಹಿಕಲ್ಸ್ ಅಂತ ಹೇಳ್ಬೋದು. ಕ್ಯಾರಿಯರ್ ಆಫ್ DNA, ಫಾರಿನ್ DNA ನ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ವೆಕ್ಟಾರ್ಸ್ ಆರ್ ದ DNA ಮಾಲಿಕ್ಯೂಲ್ಸ್ ದಟ್ ಕ್ಯಾನ್ ಕ್ಯಾರಿ ಫಾರಿನ್ DNA ಸೆಗ್ಮೆಂಟ್ into the host they are carrying. Okay, we are just using this as a vehicle, we are just using for the transportation. So ಹಾಗಾಗಿ ಅದನ್ನ ಹೇಳ್ಬೋದು. ನೆಕ್ಸ್ಟ್, ವೆಕ್ಟರ್ಸ್ ಮೇ ಬಿ ಯಾವುದಾಗಿರ್ಬೋದು? ದೇ ಮೇ ಬಿ ಪ್ಲಾಸ್ಮಿಡ್ ಆರ್ ದ ಬ್ಯಾಕ್ಟೀರಿಯೋಫೇಸಸ್. ಪ್ಲಾಸ್ಮಿಡ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯೋಫೇಸ್ ಆಗಿರ್ಬೋದು. ಸೊ ಇನ್ ದ ಪ್ರೀವಿಯಸ್ ಸ್ಲೈಡ್ ಇಟ್ ಸೆಲ್ಫ್ ಐ ಹ್ಯಾವ್ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಲಾಸ್ಮಿಡ್. ಏನಾಗಂತ ಹೇಳಿದ್ರೆ, ದೀಸ್ ಆರ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಸೊ ಕಾಮನ್ ಆಗಿ ಇದನ್ನ ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು
ಓಕೆ, ಸೊ ಈ ಥರ ಫ್ಲೆಜೆಲಾಗಳಿರುತ್ತೆ ಅಂತ. ಸೊ ದೇರ್ ಈಸ್ ಎ ಸರ್ಕ್ಯುಲರ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್, ಸ್ಫೆರಿಕಲ್ ಸ್ಟ್ರಕ್ಚರ್ ಅಲಾಂಗ್ ವಿತ್ ದ ನ್ಯೂಕ್ಲಿಯಾಯ್ಡ್. ಸೊ ಇಲ್ಲೊಂದು ಸ್ಟ್ರಕ್ಚರ್ ಇದೆ, ಇದು ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಯಾಕೆ? ಬಿಕಾಸ್ ಇಟ್ ಈಸ್ ನೇಕೆಡ್. ದಿಸ್ ಜೆನೆಟಿಕ್ ಮೆಟೀರಿಯಲ್ ಈಸ್ ನೇಕೆಡ್, ನಾಟ್ ಬೌಂಡೆಡ್ ಬೈ ದ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಹಾಗಾಗಿ ಇದನ್ನ ಮಾಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಆರ್ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನಿದೆ, ಇಲ್ಲೊಂದು ಸ್ಫೆರಿಕಲ್ ಸ್ಟ್ರಕ್ಚರ್ ಇದೆ. ದಿಸ್ ಈಸ್ ಕಾಲ್ಡ್ ದ ಪ್ಲಾಸ್ಮೇಡ್. ಇದು ಪ್ಲಾಸ್ಮೇಡ್ ಆಗಿದೆ. ಸಿ ಈ ಕ್ವಶನ್ ಸರ್ ಇಲ್ಲಿಂದ KCET ಮತ್ತೆ ಬರುತ್ತಾ ಕ್ವಶನ್ ನೀಟ್ಗೆ? ಖಂಡಿತ. ಯಾವ ಥರ ಇದನ್ನ ನಾವು A ಅಂತ ಲೇಬಲ್ ಮಾಡಿ ಇದನ್ನ B ಅಂತ ಲೇಬಲ್ ಮಾಡ್ಬೋದು. ಸೊ ಅವಾಗ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಲೇಬಲ್ A and B ಅಂತ ಕೇಳಿದಾಗ ಪ್ಲಾಸ್ಮಿಡ್ ಯಾವುದು, ನ್ಯೂಕ್ಲಿಯಾಯ್ಡ್ ಯಾವುದು, ಅಥವಾ ಅದನ್ನು ಮಿಸೋಸೋಮ್ಸ್ ಅಂತ ಕೇಳ್ಬೋದು, ಪ್ಯಾರಾಕ್ಸಿಸೋಮ್ ಅಂತ ಕೇಳ್ಬೋದು. ಆ ಥರ ಚೇಂಜ್ ಮಾಡಿ ಕೇಳ್ತಾರೆ, ನೆನ್ಪಿಟ್ಕೊಬೇಕು. ಸೊ ದೀಸ್ ಆರ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. Plasmids are what? Autonomously replicating circular extra chromosomal DNA. So that is nothing but the plasmid. Most commonly used vector is the plasmid. Bacteriophage. These are viruses infecting bacteria. You know, bacteria. Some of them are very useful. Okay, adu beneficial bacteria anta ಹೇಳ್ತೀವಿ. So next ಅದೇ ತರ few bacteria are very dangerous. They cause different diseases. Pathogens ತರ ಆಕ್ಟ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾಗಳಿಗೆ ಡಿಸೀಸ್ ಅನ್ನ ಕಾಸ್ ಮಾಡೋ, ಆ ಬ್ಯಾಕ್ಟೀರಿಯಾಗಳನ್ನೇ ಇನ್ಫೆಕ್ಟ್ ಮಾಡೋ ಇನ್ನ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇದೆ. ದಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಕಾಸ್ ದ ಇನ್ಫೆಕ್ಷನ್ ಇನ್ ಬ್ಯಾಕ್ಟೀರಿಯಾ, ದೇ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಸಸ್. ನೋಡೋದಿಕ್ಕೆ ರೊಬೋಟಿಕ್ ಆಗಿರುತ್ತೆ ನೋಡಿ. ಓಕೆ, ಲೆಗ್ಸ್ ತರ ಟೈಲ್ಗಳನ್ನು ಇಟ್ಕೊಂಡು, ಸೊ ಒಂದು ಕಾಲರು, ಹೆಡ್ ರೀಜನ್ ನಲ್ಲಿ ಒಳಭಾಗದಲ್ಲಿ ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರು. ದೇರ್ ಇಸ್ ನೋ ಸೆಲ್ಯುಲಾರ್ ಸ್ಟ್ರಕ್ಚರ್. ಅದಕ್ಕೊಂದು ಸೆಲ್ಯುಲಾರ್ ಸ್ಟ್ರಕ್ಚರ್ ಇಲ್ಲ. ಸೊ ಹಾಗಾಗಿ ಅದನ್ನು ನಾವು ನಾನ್ ಲಿವಿಂಗ್ ಅಂತಾನೆ ಹೇಳ್ತೀವಿ, ಆರ್ ವಿ ಆರ್ ಜಸ್ಟ್ ಸೆಪರೇಟಿಂಗ್ ದೆಮ್ ಆಸ್ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಓಕೆ, ವೈರಸ್ಗಳಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಕಾಪಿ ನಂಬರ್ ಅಂತ ಒಂದು ವರ್ಡ್ ಇದೆ, ನೆನ್ಪಿಟ್ಕೊಬೇಕು. ಕಾಪಿ ನಂಬರ್ ಅಂದ್ರೆ ಏನು? ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಟು ಮೇಂಟೈನ್ that plasmid recombinant DNA technology or recombinant DNA in the host. It is defined as the number of copies of vectors present in a cell. Number of copies of vector present in a cell. ಒಂದು ಸೆಲ್ ಒಳಗಡೆ ಅಥವಾ ಒಂದು ಬ್ಯಾಕ್ಟೀರಿಯಾ ಅಂತ ತಿಳ್ಕೊಳ್ಳೋಣ, ಒಂದು ಹೋಸ್ಟ್ ಅಂತ ತಿಳ್ಕೊಳ್ಳೋಣ, ಅದ್ರೊಳಗಡೆ ಎಷ್ಟು ವೆಕ್ಟಾರ್ ಇದೆ, ಸೊ ಅದನ್ನು ಇಂಡಿಕೇಟ್ ಮಾಡುತ್ತೆ. ಟೋಟಲ್ ನಂಬರ್ ಆಫ್ ಕಾಪೀಸ್ ಆಫ್ ವೆಕ್ಟಾರ್ ಪ್ರೆಸೆಂಟ್ ಇನ್ ಎ ಸೆಲ್. It varies 15 to 100 copies per cell. 15 to 100 copies per cell. Next, the best known vector is the plasmid vector. ತುಂಬಾ ಕಾಮನ್ ಆಗಿ ಯೂಸ್ ಮಾಡೋದು ಇತ್ತೀಚೆಗೆ. ಓಕೆ, ಬೆಸ್ಟ್ ನೋನ್ ಯಾವುದು ಅಂತ ಹೇಳಿದ್ರೆ ದಟ್ಸ್ ದ ಪ್ಲಾಸ್ಮಿಡ್ 1. ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕಾನ್ಸೆಪ್ಟ್ ಅನ್ನ ಇವಾಗ ತಿಳ್ಕೊಳ್ಳೋಣ. ಕ್ಲೋನಿಂಗ್ ವೆಕ್ಟಾರ್. ಓಕೆ, PBR 322. ಓಕೆ, ಇಟ್ ಈಸ್ ಇಂಡ್ಯೂಸ್ಡ್. ಇದನ್ನ ಇಂಡ್ಯೂಸ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಯಾವ ತರ ಈಗ PBR ಅಂತ ಹೇಳಿದ್ರೆ ಅಲ್ಲಿ ಇಂಡಿಕೇಟ್ ಮಾಡುತ್ತೆ. P indicates the plasmid, B indicates the Bolivar and Rodriguez. Sorry, Q ಆಗೋಯ್ತಲ್ಲ ಅದು. Rodriguez. Okay, so that is the name of scientist who discovered first time. ಅದನ್ನ ಯೂಸ್ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು. So Bolivar and Rodriguez. So 322. Okay, that is the series name we are mentioning. Next. So what are the features of a cloning vector? PBR 322 ಇಲ್ಲಿದೆ. ಡಯಾಗ್ರಾಮ್ನ ಓದಿರ್ತೀರಾ ನೀವು ಯಾವುದಕ್ಕೆ ಕಾಮನ್ ಆಗಿ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಲ್ಲರೂ ಓದಿದ್ದೀರಲ್ಲ. ಸೊ ಏನೇನಿದೆ ಅಲ್ಲಿ ನೋಡಿ. ಹಾಗೇನೆ ವಾಟ್ ಆರ್ ದ ಫೀಚರ್ಸ್ ಮಸ್ಟ್ ಪ್ರೆಸೆಂಟ್ ಇನ್ ಅ ವೆಕ್ಟಾರ್. ಒಂದು ವೆಕ್ಟಾರ್ ಅಂತ ಹೇಳಬೇಕು ಅಂದ್ರೆ ಅದ್ರಲ್ಲಿ ಏನಿರಬೇಕು? ಸೊ ಒನ್ ಈಸ್ ದ ಆರಿಜಿನ್ ಆಫ್ ರೆಪ್ಲಿಕೇಶನ್ ಆರ್ ದ ಆರೈ. ಆರೈ ಇರಬೇಕು ಅಂದ್ರೆ ದ ಪ್ಲೇಸ್ ವೇರ್ ದ ರೆಪ್ಲಿಕೇಶನ್ ಸ್ಟಾರ್ಟ್ಸ್, ದ ಸೆಗ್ಮೆಂಟ್ ವೇರ್ ದ ರೆಪ್ಲಿಕೇಶನ್ ಇನಿಶಿಯೇಟ್ಸ್. ಅಲ್ಲಿಂದ ರೆಪ್ಲಿಕೇಶನ್ ಶುರು ಆಗಬೇಕು ವಿತ್ ದ ಹೆಲ್ಪ್ ಆಫ್ ಪಾಲಿಮರೈಸೇಷನ್. ಓಕೆ, ನೆಕ್ಸ್ಟ್ ಸೆಲೆಕ್ಟಬಲ್ ಮಾರ್ಕರ್ಸ್. ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಅಂತ ಹೇಳ್ಬೋದು. ಸೊ ಆಂಪಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ಆರ್ ಯು ಕ್ಯಾನ್ ಸೇ ಕ್ಯಾನಮೈಸಿನ್ ಅಂತೆಲ್ಲ ಹೇಳ್ತೀವಿ. ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್, ಕ್ಯಾನಮೈಸಿನ್. ಸೊ ಇವೆಲ್ಲವೂ ಕೂಡ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ದೀಸ್ ಸೆಲೆಕ್ಟಬಲ್ ಮಾರ್ಕರ್ಸ್ ಆರ್ ವೆರಿ ಯೂಸ್ಫುಲ್ ಟು eliminate the non-transformants. Eliminate the non-transformants and also that is helpful to replicate the transformants.
ಇದು ನಾನ್ ಟ್ರಾನ್ಸ್ಫಾರ್ಮೆಂಟ್ಗಳನ್ನ ಏನು ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ. ಸೊ ದೇರ್ ಬೈ ಅದಕ್ಕೆ ನಾವು ಅದನ್ನು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೋನಿಂಗ್ ಸೈಟ್, ದೇ ಮಸ್ಟ್ ಹ್ಯಾವ್ ಎ ಕ್ಲೋನಿಂಗ್ ಸೈಟ್, ಅಲ್ಲಿ ಕ್ಲೋನ್ ಆಗಬೇಕು, ಹಾಗಾಗಿ ಕ್ಲೋನಿಂಗ್ ಸೈಟ್ ಇರಬೇಕು. ದಟ್ ಹೆಲ್ಪ್ಫುಲ್ ಫಾರ್ ದ ಪ್ರೊಡ್ಯೂಸಿಂಗ್ ದ ಮಲ್ಟಿಪಲ್ ಕಾಪೀಸ್. ಸೊ ಮಲ್ಟಿಪಲ್ ಕಾಪೀಸನ್ನು ಪ್ರೊಡ್ಯೂಸ್ ಮಾಡೋದು, ಮಲ್ಟಿಪಲ್ ಕಾಪೀಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿ ಒಂದು ಸೆಗ್ಮೆಂಟ್ಗಳಿರಬೇಕು, ಕ್ಲೋನಿಂಗ್ ಸೈಟ್ ಇರಬೇಕು. ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಹೇಳೋಣ ಇವಾಗ ಯಾವ್ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಟ್ಯೂಮರ್ ಇಂಡ್ಯೂಸ್ಡ್ ಪ್ಲಾಸ್ಮಿಡ್ ಅಂತ ಕೇಳಿರ್ತೀರಾ. ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಾಟ್ ಈಸ್ ದಟ್, ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್, ಡಿಸಾರ್ಮ್ಡ್ ಪ್ಯಾಥೋಜನ್, ಇವೆಲ್ಲ ಒಂದು ಲೈನ್ಗಳಲ್ಲಿ ಓದ್ಕೊಳ್ಳಿ, ಹಾಗೇನೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಇವಾಗ ನೋಡಿ, ಒಂದು ಕ್ಲೋನಿಂಗ್ ವೆಕ್ಟಾರ್ ಅಂದರೆ ವಾಟ್ ಆರ್ ದ ಫೀಚರ್ಸ್ ಶುಡ್ ಬಿ ದೇರ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 1.5 ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಅದನ್ನು ಸಿಂಪಲ್ ಆಗಿ ರಿವಿಷನ್ ಕ್ಲಾಸಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೋದು ಹಾಗೆ ಹೇಳ್ತಾ ಇದ್ದೀನಿ. ಕನ್ಸಿಡರಿಂಗ್ ದಿಸ್ ಇಸ್ ಅ ಪ್ಲಾಸ್ಮಿಡ್, ಓಕೆ, ಇಫ್ ಯು ಆರ್ ಕಾಲಿಂಗ್ ದಿಸ್ ಆಸ್ ಎ ಒನ್ ವೆರಿ ಅಡ್ವಾಂಟೇಜಿಯಸ್ ಪ್ಲಾಸ್ಮಿಡ್, ಇದು ತುಂಬ ಯೂಸ್ಫುಲ್ ಆಗಿರೋದು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ಫೀಚರ್ಗಳಿರ್ಬೇಕು. ಅದಕ್ಕೆ ಯಾವ್ಯಾವ ಫೀಚರ್ ಇರಬೇಕು ನಾವು ಓದಿರ್ತೀವಿ. ಫಾರ್ ಎಕ್ಸಾಂಪಲ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್, ಓಕೆ, ಐಡಿಯಲ್ ಕಾಂಟ್ರಾಸೆಪ್ಟಿವ್ ಶುಡ್ ಬಿ, ಐಡಿಯಲ್ ಕಾಂಟ್ರಾಸೆಪ್ಟಿವ್ ಶುಡ್ ಬಿ ಏನದು, ಯೂಸರ್ ಫ್ರೆಂಡ್ಲಿ, ಓಕೆ, ಯಾವ ಥರ ಇರಬೇಕು. ಅದ್ರ ಜೊತೆಗೆ ಈಸಿಲಿ ಅವೈಲಬಲ್, ಈ ಥರ ಎಲ್ಲ ಹೇಳಿದೆ ನೋಡಿ, ಅದು ಫೀಚರ್ ಅಷ್ಟೇನೆ. ಒಂದು ವೆಕ್ಟಾರ್ ಅಂದರೆ that should be having a segment for the replication of DNA, origin of replication. So ಹಾಗಾಗಿ replication of DNA ಗೆ ಪ್ಲೇಸ್ ಇರಬೇಕು, ಓಕೆ, ಅಲ್ಲಿ this is the site where the replication takes place. Next, selectable markers, that should be eliminates the non-transformant. ಯಾವುದು ಯೂಸ್ ಇಲ್ಲ, ಯಾವುದು ಟ್ರಾನ್ಸ್ಫಾರ್ಮೆಂಟ್ ಆಗಲ್ಲ, ಅದನ್ನೆಲ್ಲ ರಿಮೂವ್ ಮಾಡಬೇಕು, ಅದು ಎಲಿಮಿನೇಟ್ ಮಾಡಬೇಕು. ಟ್ರಾನ್ಸ್ಫಾರ್ಮೆಂಟ್ಗಳನ್ನು ಹಾಗೆ ಉಳಿಸ್ಕೋಬೇಕು ಅದು. ಸೊ ಅದನ್ನೇ ನಾವು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಅಂತ ಹೇಳ್ತೀವಿ. ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್ ಮತ್ತೆ ಕ್ಯಾನಮೈನ್ ಅಂತ ಹೇಳ್ಬೇಡಿ, ಕ್ಯಾನಮೈಸಿನ್. ಸೊ ಅದೆಲ್ಲವೂ ಕೂಡ ಏನಾಗಿರುತ್ತೆ, ಸೆಲೆಕ್ಟಬಲ್ ಮಾರ್ಕರ್ಸ್. ಕ್ಲೋನಿಂಗ್ ಸೈಟ್, ಇಟ್ ಮಸ್ಟ್ ಬಿ ಹ್ಯಾವಿಂಗ್ ದ ಕ್ಲೋನಿಂಗ್ ಸೈಟ್ ಬಿಕಾಸ್ ಟು ಪ್ರೊಡ್ಯೂಸ್ ದ ಮಲ್ಟಿಪಲ್ ಕಾಪೀಸ್, ಪ್ರೊಡ್ಯೂಸ್ ಮಾಡಬೇಕಲ್ವಾ, ಈಗ ಆಂಪ್ಲಿಫಿಕೇಶನ್ ಆಗಬೇಕದು. ಸೊ ವಿತ್ ಇನ್ ದ ಸೆಲ್ ಒನ್ಸ್ ಯು ಹ್ಯಾವ್ ಇಂಟ್ರೊಡ್ಯೂಸ್ಡ್, ಅದನ್ನು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ, ಸೊ ಹಾಗಾಗಿ ಅದಿರಬೇಕು. ನೆಕ್ಸ್ಟ್ ವೆಕ್ಟರ್ಸ್ ಫಾರ್ ದ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗಳಿಗೆ ಬಂದಾಗ, ಸೊ ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್ಗಳಲ್ಲಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದು ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್, ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್ ಅಂತ ಹೇಳ್ಬಿಟ್ಟು, ಟ್ಯೂಮಿಫ್ಯಾಸಿನ್ಸ್. ಸೊ ದಾಟ್ಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ವೆಕ್ಟಾರ್ ಇನ್ ಪ್ಲಾಂಟ್ಸ್. ಓಕೆ, ಟ್ಯೂಮರ್ ಇಂಡ್ಯೂಸಿಂಗ್ ಅಂತ ಕೇಳಿರ್ತೀರ, TI ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಅನಿಮಲ್ಸ್ಗಳಿಗೆ ಬಂದಾಗ, ಇನ್ ಅನಿಮಲ್ಸ್ ರೆಟ್ರೋವೈರಸಸ್, ಸೊ ಅದ್ರ ಜೊತೆಗೆ ಅಡಿನೋವೈರಸಸ್ಗಳನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಅನಿಮಲ್ಸ್ಗಳಲ್ಲಿ ಆಸ್ ಎ ವೆಕ್ಟಾರ್ ಆಗಿ ಯೂಸ್ ಮಾಡ್ತಾರೆ. ಸೊ ಜಸ್ಟ್ ರಿಮೆಂಬರ್ ವಾಟ್ ಆರ್ ದೇ ಅಂಡ್ ವಾಟ್ ಈಸ್ ದೇರ್ ಫಂಕ್ಷನ್ ಆಸ್ ವೆಲ್. ಸೊ ನೆಕ್ಸ್ಟ್ ನೋಡೋಣ, ಕಾಂಪಿಟೆಂಟ್ ಹೋಸ್ಟ್. ಓಕೆ, ಕಾಂಪಿಟೆನ್ಸಿ ಅನ್ನೋ ಒಂದು ವರ್ಡ್ ಇದೆ ಅಲ್ಲಿ. ಓಕೆ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಕಾಂಪಿಟೆಂಟ್ ಹೋಸ್ಟ್, ಓಕೆ, ಕಾಂಪಿಟೆನ್ಸಿ ಅಂತ ಹೇಳಿದ್ರೇನು ಅಂತ ತಿಳ್ಕೋಬೇಕು. ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ಇಟ್ ಈಸ್ ದ ಕೆಪಾಸಿಟಿ ಆಫ್ ದ ಹೋಸ್ಟ್ ಟು ಟೇಕ್ ಅಪ್ ದ ಫಾರಿನ್ DNA. ಸೊ ಐ ಆಮ್ ರೈಟಿಂಗ್ ಹಿಯರ್ ದ ಕೆಪಾಸಿಟಿ ಆಫ್ ದ ಹೋಸ್ಟ್, to take up the foreign DNA. ಓಕೆ, ಈಗ ನಿಮ್ಮ ಬಾಡಿಗೆ ಏನಾದರೂ ಕೂಡ ಯಾವುದೋ ಒಂದು ಕೆಮಿಕಲ್ನ ಇಂಜೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಕಾಲ್ ಇಟ್ ಆಸ್ ಆನ್ ವಾಟ್ ಈಸ್ ದಟ್ ಆಂಟಿಬಾಡೀಸ್ ಅಥವಾ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ TT ಇಂಜೆಕ್ಷನ್ ಅಂತ ಕೇಳ್ತೀರಾ, ಓಕೆ, ಟೆಟಾನಸ್ ಇಂಜೆಕ್ಷನ್ ಅಂತ ಕೇಳಿರ್ತೀರಾ. ಓಕೆ, ಆಂಟಿಟಾಕ್ಸಿನ್ ಅದನ್ನು ಇಂಜೆಕ್ಟ್ ಮಾಡಿದಾಗ ಕೆಲವರಿಗೆ ಏನಾಗುತ್ತೆ, ಜ್ವರ ಬರುತ್ತೆ. ಅಂದರೆ ಅವರ್ ಬಾಡಿ ಸ್ಟಾರ್ಟೆಡ್ ಟು ರಿಯಾಕ್ಟ್ ಮಾಡುತ್ತೆ, ಅಲರ್ಜಿ ಅಂತ ಹೇಳ್ತೀವಿ. ನಮ್ಮ ಬಾಡಿಗೆ ಯಾವುದೇ ಥರ ಫಾರಿನ್ ಬಾಡಿಗಳು ಬಂದರೂ ಕೂಡ ನಾವು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಲೈಕ್ ವೈಸ್ ನೌ ವಿ ಆರ್ ಟ್ರೈಯಿಂಗ್ ಟು ಇಂಟ್ರೊಡ್ಯೂಸ್ ದ DNA. ನಾವು ಈ DNA-ಯನ್ನು ಏನು ಮಾಡ್ತಾ ಇದ್ದೀವಿ, ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾವುದಕ್ಕೆ, ಇನ್ ಟು ದ ಹೋಸ್ಟ್ ಸೆಲ್. ಇದು ಹೋಸ್ಟ್ ಅಂತ ತಿಳ್ಕೊಳ್ಳಿ. ಇವಾಗ ಹೋಸ್ಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಸೊ ಹೋಸ್ಟ್ ಅಂತ ಹೇಳಿದ್ರೆ ಆಸ್ ಐ ಸೆಡ್ ದಿಸ್ ಇಸ್ ಕಾಮನ್ಲಿ ನೋನ್ ಆಸ್ ಎಸ್ಚೆರಿಷಿಯಾ ಕೋಲೈ,
ಕ್ಯಾರಿಯೋಟ್ ಆರ್ಗ್ಯಾನಿಸಮ್ ಇದೆ. You know that every living organisms are made of cell membrane, are bounded by the cell membrane. Illi cell membrane ide, and you also know that cell membranes are bi-layered, lipids. They are the bi-layered lipids anta heltivi. Hydrophobic in nature. They are hydrophobic in nature. But DNA is a hydrophilic in nature. It is hydrophilic in nature anta helಬಹುದು. As well, idu jotege it's a negatively charged. Okay. If you want to insert this DNA into that host introduce ಮಾಡಬೇಕು ಅಂತ ಹೇಳಿದ್ರೆ you need to compete this host. ಇದನ್ನ ಕಾಂಪಿಟೆಂಟ್ ಆಗಿ ಮಾಡಬೇಕು ನಾವು. ಇದು ಕಾಂಪಿಟೆಂಟ್ ಆಗಿಲ್ಲ. ಈಗ ನಾವು ಇದನ್ನ ಕಾಂಪಿಟೆಂಟ್ ಆಗಿ ಮಾಡಬೇಕು ಅಂದರೆ we have to do the competency. ಸೊ ಏನು ಮಾಡಬೇಕು ಕಾಂಪಿಟೆನ್ಸಿ ಅಂತ ಹೇಳಿದ್ರೆ the ability of the host, capacity of the host to take up the foreign DNA ತಗೊಬೇಕು. ಈಗ ಇದು ಕಾಂಪಿಟೆಂಟ್ ಅಲ್ಲ. we have to make this as a competent. ಬಟ್ ಹೇಗೆ ಮಾಡ್ತೀರಾ? by using two method. ಎರಡು ಮೆಥಡ್ ಇದೆ. one is the chemical ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನ ಕಾಮನ್ ಆಗಿ ಏನಂತ ಥರ್ಮಲ್ ಶಾಕ್ ಅಂತಾನೂ ಕೂಡ ಹೇಳ್ತಾರೆ, ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಫಿಸಿಕಲ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಫಸ್ಟ್ ಒಂದು ನೋಡೋಣ. ಕೆಮಿಕಲ್ ಮೆಥಡ್ ಅಲ್ಲಿ ಏನಾಗುತ್ತೆ? ಇನ್ ಕೆಮಿಕಲ್ ಮೆಥಡ್ we are treating this bacteria or the host cell with a specific concentration of the divalent cation such as a calcium. ಇದೇ ಪರ್ಟಿಕ್ಯುಲರ್ ವರ್ಡ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, we are treating the host cell with ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಾ ಇದೀವಿ? with a specific concentration of divalent cation such as calcium. ಇದ್ರ ಜೊತೆ ನಾವು ಟ್ರೀಟ್ ಮಾಡ್ತೀವಿ. ಕ್ಯಾಲ್ಸಿಯಂ ಆಸ್ ದಟ್ ಇಂಡಿಕೇಟ್ಸ್ ಇಟ್ಸ್ ಎ ಡೈವೇಲೆಂಟ್ ಕೆಟಯಾನ್, ಅಂದ್ರೆ ಪಾಸಿಟಿವ್ ಒನ್. ಇಟ್ಸ್ ಎ ಪಾಸಿಟಿವ್ ಅಯಾನ್. ಸೊ ಬಟ್ ಹಿಯರ್ ದ DNA is a negative one. ಸೊ ಏನಾಗುತ್ತೆ ಇವಾಗ? ಇಟ್ ಈಸ್ ಕಾಸಿಂಗ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಸ್ ಅ ಕಾಂಪಿಟೆಂಟ್. ಇದನ್ನ ಕಾಂಪಿಟೆಂಟ್ ಆಗಿ ಮಾಡುತ್ತೆ ಬೈ ಫಾರ್ಮಿಂಗ್ ದ ಲಾರ್ಜರ್ ಹೋಲ್ಸ್. ಸೊ ಯಾವಾಗ ನಾವು ಹೋಸ್ಟ್ ಸೆಲ್ ಅನ್ನ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಡೈವೇಲೆಂಟ್ ಕೆಟಯಾನ್ ಅಥವಾ ಕ್ಯಾಲ್ಸಿಯಂ ಜೊತೆ ಟ್ರೀಟ್ ಮಾಡ್ತೀವೋ, ಸೊ ದಟ್ increases the pore size ಅನ್ನ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಒನ್ಸ್ ದ pore size increases, that is able to take up the DNA, ತೆಗೆದುಕೊಳ್ಳುತ್ತೆ. ಸೊ ಮತ್ತೆ ಅಲ್ಲಿ ಇನ್ನೊಂದು ಮೆಥಡ್ ಇದೆ ನೋಡಿ, ಅಲ್ಲಿ ಹೀಟ್ ಶಾಕ್ ಅಂತ ಹೇಳಿಬಿಟ್ಟು. ಏನಾಗಂತ ಹೇಳಿದ್ರೆ, ಸೊ ಸಬ್ಸಿಕ್ವೆಂಟ್ಲಿ ವಿ ಆರ್ ಡೂಯಿಂಗ್ ದಟ್ ಲೈಕ್ ಈ ಒಂದು ಐಸ್ ಕ್ಯೂಬ್ ಮೇಲೆ ಈ ಒಂದು ಇದನ್ನ ಯಾವುದು ಬ್ಯಾಕ್ಟೀರಿಯಾವನ್ನ ಇಟ್ಬಿಟ್ಟು ಮತ್ತೆ ಏನು ಮಾಡೋದು, ನಾರ್ಮಲ್ ಟೆಂಪರೇಚರ್ ತಗೊಂಡ್ಬರೋದು. ಈ ಥರ ಸಬ್ಸಿಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇದ್ದಾಗ ದಟ್ ಈಸ್ ಏಬಲ್ ಟು ಟೇಕ್ ಅಪ್ ದಟ್ ಒನ್. ಸೊ ಹೀಟ್ ಶಾಕ್ ಅಂತ ಹೇಳ್ತೀವಿ. ಸೊ ಆರ್ ಯು ಕ್ಯಾನ್ ಸೇ ಥರ್ಮಲ್ ಶಾಕ್ ಯು ಕ್ಯಾನ್ ಸೇ. ಸೊ ಸಿಂಪಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ, ಕೆಮಿಕಲ್ ಮೆಥಡ್ ಇದು. ಫಿಸಿಕಲ್ ಮೆಥಡ್ಗೆ ಬಂದಾಗ ಎರಡು ಮೆಥಡ್ ಇದೆ. ಓಕೆ, ವಾಟ್ ಆರ್ ದೇ? ಸೊ ಒನ್ ಈಸ್ micro injection method, and second one is biolistic method, or you can say gene gun method. See, ಇದನ್ನ ಇವಾಗ ನೀಟ್ ಕ್ವಶನ್ಸ್ಗೆ ಯಾವ ತರ ಕೊರಿಲೇಟ್ ಮಾಡ್ತೀರಾ? ಇಟ್ಸ್ ವೆರಿ ಸಿಂಪಲ್. ಜೀನ್ ಗನ್ ಮೆಥಡ್ ಅಲ್ಲಿ ವಿ ಆರ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ದ DNA ಡೈರೆಕ್ಟ್ಲಿ ಇಂಟು ದ ಹೋಸ್ಟ್ ಸೆಲ್. ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಮೈಕ್ರೋ ಇಂಜೆಕ್ಷನ್ ಅಂತ ಇಂಜೆಕ್ಟ್ ಮಾಡೋದು. ಇನ್ನ ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ಮೆಥಡ್ ಅಲ್ಲಿ ಓಕೆ, ವಿ ಆರ್ ಕೋಟಿಂಗ್ ದ ಗೋಲ್ಡ್ ಆಸ್ ವೆಲ್ ಆಸ್ ಎ ಟಂಗ್ಸ್ಟನ್ ವಿತ್ DNA. ಇಲ್ಲಿ ಯಾವ ಎಲಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ಗೋಲ್ಡ್ ಅಂಡ್ ಟಂಗ್ಸ್ಟನ್. ಗೋಲ್ಡ್ ಮತ್ತೆ ಟಂಗ್ಸ್ಟನ್ ಅನ್ನ ಯೂಸ್ ಮಾಡ್ತಾರೆ. ಸೊ ವಿಚ್ ಆರ್ ಕೋಟೆಡ್ ವಿತ್ DNA with high velocity. They bombard this with the host cell. So then that DNA enters into the host body, ಒಳಗಡೆ ಹೋಗುತ್ತೆ. So this is commonly called, ಇದನ್ನ ತಿಳ್ಕೊಳ್ಳೋಣ, this is commonly called ಏನಂತ ಹೇಳ್ಬೋದು? Competent host.
ವಿ ಆರ್ ಮೇಕಿಂಗ್ ದ ಹೋಸ್ಟ್ ಆಸ್ ಎ ಕಾಂಪಿಟೆಂಟ್ ಆರ್ ದ ಕಾಂಪಿಟೆನ್ಸಿ. ಇನ್ನೊಂದ್ಸಲ ಹೇಳ್ಬೋದಾ? ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ದ ಎಬಿಲಿಟಿ ಆಫ್ ಅ ಹೋಸ್ಟ್ ಟು ಟೇಕ್ ಅಪ್ ದ ಫಾರಿನ್ DNA. ಸೊ ಮೋಸ್ಟ್ ಆಫ್ ದ organisms are incompetent only because they are not able to take the foreign DNA into their body. ತೆಗೆದುಕೊಳ್ಳಲ್ಲ. We have to make them as a competent. But how? ಸೊ ಹೇಗೆ ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಮೆಥಡ್, ಇನ್ನೊಂದು ಫಿಸಿಕಲ್ ಮೆಥಡ್. ಸೊ ಇದಕ್ಕೆ ಒಂದು ಫಿನಾಮಿನಾ ಗೊತ್ತಿರಲಿ ನಿಮಗೆ. ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಸೆಲ್ ಮೆಂಬ್ರೇನ್ ಆರ್ ದ ಪ್ಲಾಸ್ಮಾ ಮೆಂಬ್ರೇನ್ ವಿಚ್ ಆರ್ ಯೂಶಲಿ ಮೇಡ್ ಆಫ್ ವಾಟ್ ಇಸ್ ದಟ್ bilayered lipid ಇಂದ ಆಗಿರುತ್ತೆ. ಹೈಡ್ರೋಫೋಬಿಕ್ ಇನ್ ನೇಚರ್. But DNA is a hydrophilic in nature, negatively charged. So if you want to insert this DNA, we have to treat this host with a specific concentration of divalent cation called calcium. Then the pore size has been increased, then this is going to be take up the DNA. And the next one is the physical method ge bandaga. Yes, physical method ge bandaga ಮೈಕ್ರೋ ಇಂಜೆಕ್ಷನ್ ಮತ್ತೆ ಬಯೋಲಿಸ್ಟಿಕ್ ಮೆಥಡ್ ಬರುತ್ತೆ. ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡೋದೊಂದು, ಇನ್ನೊಂದು ಗೋಲ್ಡ್ ಮತ್ತೆ ಟಂಗ್ಸ್ಟನ್ ಇಂದ DNA ನ ಕೋಟ್ ಮಾಡಿ ವಿ ಆರ್ ಜಸ್ಟ್ ಬಂಬಾರ್ಡಿಂಗ್ ದಟ್ ವಿತ್ ದ ಹೋಸ್ಟ್ ವಿತ್ ದ ಹೈ ವೆಲಾಸಿಟಿ. ಸ್ಪೀಡ್ ಅಲ್ಲಿ ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಅದು ದಟ್ ಟೇಕ್ ಅಪ್ ದ DNA. ಓಕೆ, ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಮೆಥಡ್ ಇದೆ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಲಾಸ್ಟ್ ಕಾನ್ಸೆಪ್ಟ್ ಅಲ್ಲೇ ಎಲ್ಲ ಇರೋದು ಇವಾಗ. ಓಕೆ, ಏನದು? ದ ಪ್ರಾಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. So what are the processes we are using in recombinant DNA technology? ಮೆಥಡ್ಗಳು ಗೊತ್ತಾಯ್ತು ನಮಗೆ. ವಿ ಆರ್ ಐಸೋಲೇಟಿಂಗ್ ದ DNA ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್ ಒಂದು. ಓಕೆ, ಅದನ್ನು ಐಸೋಲೇಟ್ ಮಾಡಿದ್ಮೇಲೆ ಏನು ಮಾಡಬೇಕು? ವಿ ಹ್ಯಾವ್ ಟು ಕಟ್ ದ DNA ಇಂಟು ಫ್ರಾಗ್ಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಕಟ್ ಮಾಡಿದ್ಮೇಲೆ ಏನು ಮಾಡಬೇಕು? ವಿ ಹ್ಯಾವ್ ಟು ಸೆಪರೇಟ್ ದೇಮ್ ವಿತ್ ದ ಹೆಲ್ಪ್ ಆಫ್ ಜೆಲ್ ಎಲೆಕ್ಟ್ರೋಫೊರೆಸಿಸ್. ಸೆಪರೇಟ್ ಮಾಡಾಯಿತು. Then we have to amplify them. ಅದನ್ನು ಮಲ್ಟಿಪಲ್ ಕಾಪೀಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅದು ಇಂಪಾರ್ಟೆಂಟ್. ಇವಾಗ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಲ್ಲಿ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನು ಮಾಡಬೇಕು? ವಿ ಹ್ಯಾವ್ ಟು ಲೈಗೇಟ್ ದಟ್ ವಿತ್ ದ ಪ್ಲಾಸ್ಮಿಡ್ ವೆಕ್ಟರ್. ಲೈಗೇಟ್ ಮಾಡಬೇಕು. ಈ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದನ್ನು ಸ್ಟೋರಿ ಥರ ನೆನ್ಪಿಟ್ಕೊಳ್ಳಿ. ಹೇಗೆ ಅಂತ ನೋಡೋಣ. ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಹಿಯರ್. ದ ಐಸೋಲೇಷನ್ ಆಫ್ DNA. ವಿ ಆರ್ ಐಸೋಲೇಟಿಂಗ್ ದ DNA. Considering that this is a cell ಇದೆ, cell having the DNA and the nucleus, RNA, protein, cell membrane, everything. Okay, so ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ we need to treat this cell with many enzymes. ಬೇಕಾದಷ್ಟು ಎಂಜೈಮ್ಸ್ಗಳ ಜೊತೆ ನಾವು ಅದನ್ನ ಟ್ರೀಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ರೈಬೋಸೈಮ್ಸ್ ಅಂತ ಕೇಳಿರ್ತೀರಾ. ಓಕೆ, ರೈಬೋಸೈಮ್ಸ್ಗಳು, ದೀಸ್ ಆರ್ ದ ಎಂಜೈಮ್ಸ್ ವಿಚ್ ಇಸ್ ಆರ್ ಯು ಕ್ಯಾನ್ ಸೇ ರೈಬೋನ್ಯೂಕ್ಲಿಯೇಸಸ್. Ribonuclease. So those are the enzymes which are using to degenerate the RNA. RNA remove ಮಾಡಬೇಕು. Proteases ಯೂಸ್ ಮಾಡಬೇಕು. Proteases or you can say pectinases. ಈ ಥರ ಎಲ್ಲ ಎಂಜೈಮ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕೈಟಿನೇಸಸ್ ಎಲ್ಲಿ? ಈಗ ಫಂಗಲ್ಗೆ ಬಂದಾಗ ಕೈಟಿನೇಸಸ್. ಲೈಸೋಸೇಮ್ಸ್ ಅಲ್ಲಿ ಎಲ್ಲಿಗೆ ಬಂದಾಗ? ಬ್ಯಾಕ್ಟೀರಿಯಾಗಳಿಗೆ ಬಂದಾಗ. ಬೈ ಯೂಸಿಂಗ್ ಮೆನಿ ಎಂಜೈಮ್ಸ್ ಅನ್ನ ಯೂಸ್ ಮಾಡಿ we are removing all the components and we are taking the DNA extract ಮಾಡ್ತಾ ಇದೀವಿ. ಸೊ ಐಸೋಲೇಷನ್ ಆಫ್ DNA, ಪ್ಲೀಸ್ ಗೋ ಥ್ರೂ ದಿಸ್ ಒನ್. ಯಾವ್ಯಾವ ಎಂಜೈಮ್ನ ಎಲ್ಲಿ ಯೂಸ್ ಮಾಡ್ತೀವಿ? ಲೈಸೋಸೈಮ್ನ ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ನೆಕ್ಸ್ಟು ರೈಬೋಸೈಮ್ಸ್ಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಅದಾದ್ಮೇಲೆ ಯಾವ್ದು ಹೇಳಿದೆ ನಾನು? ಪ್ರೋಟಿಯೇಸ್ಗಳು, ಪೆಕ್ಟಿನೇಸ್ಗಳು, ಕೈಟಿನೇಸ್ಗಳು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಕೈಟಿನೇಸ್ ಫಂಗಸ್ ಅಲ್ಲಿರೋ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಯಾವ್ದ್ರಿಂದ? ಕೈಟಿನಿಂದ ಆಗಿರುತ್ತೆ. ಸೊ ಅದನ್ನು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಕೈಟಿನೇಸ್ ಎಂಜೈಮ್ಗಳನ್ನ ಯೂಸ್ ಮಾಡ್ತಾರೆ ಆ ಥರ. ಸೊ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್, ಐಸೋಲೇಟಿಂಗ್ ದ DNA ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್. ಡಿಸೈರಬಲ್ ಜೀನ್ಸ್ ಅನ್ನ ಹೊಂದಿರೋ DNA ನ ಐಸೋಲೇಟ್ ಮಾಡೋದು. ನೌ ಫ್ರಾಗ್ಮೆಂಟೇಷನ್ ಆಫ್ DNA ವಿತ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್, REN ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಲಿಕ್ಯುಲರ್ ಸಿಸರ್ಗಳನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ತೀವಿ. ಓಕೆ, we have already cut that in the previous slide. ನೋಡಿದ್ರಲ್ಲ ಯಾವ ಥರ ಕಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಐಸೋಲೇಷನ್ ಆಫ್ ಡಿಸೈರ್ಡ್ DNA ಫ್ರಾಗ್ಮೆಂಟ್ಸ್. ಇವಾಗ ಇದು ಐಸೋಲೇಟ್ ಮಾಡಬೇಕು. ಡಿಸೈರ್ಡ್ ಯಾವ ಥರ ಐಸೋಲೇಟ್ ಮಾಡ್ತಾರೆ? ಇಟ್ ಇಸ್ ಆಲ್ಸೋ ನೋನ್ ಆಸ್ ಐಸೋಲೇಷನ್ ಅಂಡ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಬೈ ದ ಪ್ರಾಸೆಸ್ ಕಾಲ್ಡ್, ವಾಟ್ ಈಸ್ ದಟ್? ಏನಾದ್ರು ಇದೆಯಾ ನೆಕ್ಸ್ಟು? ಎಸ್, ದಟ್ ಈಸ್ ನಥಿಂಗ್ ಬಟ್ ಜೆಲ್ ಎಲೆಕ್ಟ್ರೋಫೊರೆಸಿಸ್. ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂತ ಹೇಳ್ತೀವಿ. ಓಕೆ, ಐಸೋಲೇಷನ್ ಆದ್ಮೇಲೆ ಆಂಪ್ಲಿಫಿಕೇಶನ್ ಆಫ್ ದ ಜೀನ್ ಆಫ್ ಇಂಟ್ರೆಸ್ಟ್. ಸಿ, ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಆಂಪ್ಲಿಫಿಕೇಶನ್ ಮಾಡಬೇಕು.
ಸೊ ಬೈ ದ process called PCR technology, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮುಖಾಂತರ ಅದನ್ನ ಆಂಪ್ಲಿಫೈ ಮಾಡಬೇಕು. ಅಗೈನ್ ದ ಆಂಪ್ಲಿಫೈ ಇನ್ ದ ಸೆನ್ಸ್ ಮಲ್ಟಿಪ್ಲೈ ಮಾಡಬೇಕು. ಲೈಗೇಷನ್ ಆಫ್ ದ DNA ಫ್ರಾಗ್ಮೆಂಟ್ ಇಂಟು ಎ ವೆಕ್ಟಾರ್. ಈಗ ಮಲ್ಟಿಪ್ಲೈ ಆಗಿರೋ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ವಿ ಆರ್ ಲೈಗೇಟಿಂಗ್ ಇನ್ ಟು ದ ವೆಕ್ಟಾರ್ ಆರ್ ಎ ಪ್ಲಾಸ್ಮಿಡ್ ವಿತ್ ದ ಹೆಲ್ಪ್ ಆಫ್ ಲೈಗೇಸ್. ಇಲ್ಲೇ ಬರೀತಾ ಇದ್ದೀನಿ ವರ್ಡ್ಗಳನ್ನ. ಲೈಗೇಸ್ ಅನ್ನ ಯೂಸ್ ಮಾಡಿಕೊಂಡು, ಸಾರಿ ಲೇಸ್ ಅಲ್ಲ ಅದು ಲೈಗೇಸ್, ಓಕೆ, ಲೈಗೇಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ವೆಕ್ಟಾರ್ಗೆ ಅಥವಾ ಪ್ಲಾಸ್ಮಿಡ್ಗೆ ಡಿಸೈರಬಲ್ DNA ಅಥವಾ ಫ್ರಾಗ್ಮೆಂಟ್ ಆಫ್ DNA, ಐಸೋಲೇಟೆಡ್ DNA ಅನ್ನ ಲೈಗೇಟ್ ಮಾಡ್ತಾ ಇದೀವಿ. ಲೈಗೇಟ್ ಅಂದ್ರೆ ಹೇಳಿದ್ರೆ ಜಾಯಿನ್ ಮಾಡ್ತಾ ಇದೀವಿ. ನೆಕ್ಸ್ಟ್, ಒನ್ಸ್ ಯು ಹ್ಯಾವ್ ಜಾಯಿಂಡ್ ಮಾಡಾಯ್ತು, ಇವಾಗ ಏನ್ ಮಾಡಬೇಕು? ಇನ್ಸರ್ಷನ್ ಆಫ್ ರಿಕಾಮಿನೆಂಟ್ DNA. ಸಿ ಹಿಯರ್ ಫಿಫ್ತ್ ಪಾಯಿಂಟ್ ಅಲ್ಲೇನೆ, ಒನ್ಸ್ ಯು ಲೈಗೇಟೆಡ್ the desirable gene of interest into the vector, it becomes recombinant DNA. Idu recombinant DNA agoitu. Now we are introducing this recombinant DNA into the host. The method of introduction of recombinant DNA into the host is called transformation. That's nothing but transformation anta helbodu. Okay, next illige barona. Culturing the host cell on a suitable medium at a large scale. See here, culturing, large scale. So what is that? It is nothing but bioreactor. Here we are using the large vessels having 100 to 1000 liters, where we are converting the raw materials into biological product. We are converting the raw materials into biological product. So that is nothing but cultured medium. ಅಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕು, pH ಮೇಂಟೈನ್ ಮಾಡಬೇಕು, ಎಜಿಟೇಟರ್, ಫ್ರೋಮ್ ಬ್ರೇಕರ್ ಎಲ್ಲ ಇರಬೇಕಾಗುತ್ತೆ. ಓಕೆ, ಮೀಡಿಯಮ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಆಫ್ಟರ್ ಕಲ್ಚರಿಂಗ್ ದಟ್, ಎಕ್ಸ್ಟ್ರಾಕ್ಷನ್ ಆಫ್ ದ ಡಿಸೈರ್ಡ್ ಜೀನ್ ಪ್ರಾಡಕ್ಟ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೆಪರೇಷನ್, ಪ್ಯೂರಿಫಿಕೇಶನ್, ಫಾರ್ಮುಲೇಷನ್ ಆ್ಯಂಡ್ ಆಲ್ಸೋ ಕಮರ್ಷಿಯಲೈಸೇಷನ್. ಸೊ ಹಾಗಾಗಿ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಆಫ್ ದ ಪ್ರಾಡಕ್ಟ್, ಫಿನಿಶ್ಡ್ ಪ್ರಾಡಕ್ಟ್ ರೆಡಿ ಫಾರ್ ದ ಮಾರ್ಕೆಟಿಂಗ್, ಇದು ಹೋಗುತ್ತೆ. ಸಿ ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್. ಈಗ ಯಾವುದಾದ್ರೂ 4 ಸೀಕ್ವೆನ್ಸ್ ಆಗಿ ಕೇಳ್ಬೋದು. ಓಕೆ, 4. ಓಕೆ, ಫಸ್ಟ್ ಇದನ್ನೇ ಕೇಳಿ, ನೆಕ್ಸ್ಟ್ ಇದನ್ನು ಕೇಳ್ಬೋದು, ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್, ನೆಕ್ಸ್ಟ್ ಇದನ್ನು ಕೇಳ್ಬೋದು. ಬಟ್ ಸೀಕ್ವೆನ್ಸ್ ಗೊತ್ತಿರಬೇಕು. ಫಸ್ಟ್ ವಿ ಆರ್ ಐಸೋಲೇಟಿಂಗ್, then we are cutting them with the help of REN, restriction endonucleases. Then again we are isolating that with the help of separation, with the help of gel electrophoresis. After separating that, we are doing the amplification, producing multiple number of copies of gene of interest, GOI. Next, other gene of interest now we need to ligate to the vector, so that is becoming the recombinant DNA. Then we are inserting that into the host called a transformation. Then again we are doing the culturing, means cultivation ಮಾಡ್ತಾ ಇದೀವಿ. So then after that extraction, then downstream process and marketing. ಓಕೆ, ಅಷ್ಟು ಕೂಡ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದಿದೆ, ಏನಂತ ಹೇಳಿದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಜೆಲ್ ಎಲೆಕ್ಟ್ರೋಫೊರೆಸಿಸ್ ತಿಳ್ಕೊಂಡು ನಾವು ಆಲ್ರೆಡಿ. ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಡಿನ್ಯಾಚುರೇಷನ್, ಅಬೌಟ್ 95 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇದನ್ನ ಹೀಟ್ ಮಾಡ್ತಾರೆ. ಓಕೆ, ಡಿನ್ಯಾಚುರೇಷನ್ ಅಂತ ಹೇಳಿದ್ರೆ ಏನು? ಆಸ್ ದ ನೇಮ್ ಇಂಡಿಕೇಟಿಂಗ್. ಸೊ ಹಿಯರ್ ಡಿನ್ಯಾಚುರೇಷನ್, ಸೊ ವಿ ಆರ್ ಬ್ರೇಕಿಂಗ್ ದ ಚೈನ್. ಸೊ ಇಲ್ಲಿ ಚೈನ್ ಅನ್ನ ಬ್ರೇಕ್ ಮಾಡ್ತಾ ಇದೀವಿ, ಚೈನ್ ಬ್ರೇಕ್ ಅಂತ ಹೇಳ್ಬೋದು. ಓಕೆ, ಬೈ ದಿಸ್ ಮೆಥಡ್ ವಿ ಆರ್ just what is that, denaturing that one. And remember, we are using 85 to 95 degree centigrade here. Why so? ಇಷ್ಟು ಟೆಂಪರೇಚರ್ ಅಲ್ಲಿ ಡಿನೇಚರ್ ಆಗೋದಷ್ಟೇ ಅಲ್ಲ, ಸೊ ಒಂದು ಲೆವೆಲ್ಗೆ ನಾವು ಏನು ಮಾಡ್ತೀವಿ ಅಂತ, ದಟ್ ಡೆಸ್ಟ್ರಾಯ್ಸ್ ಎವ್ರಿಥಿಂಗ್, ಡೆಸ್ಟ್ರಾಯ್ ಮಾಡುತ್ತೆ. ಆದರೆ ಇದನ್ನ ಸ್ಟೇಬಲ್ ಆಗಿಡಬೇಕು ಅಂತ ಹೇಳ್ಬಿಟ್ಟೆ ದೇ ಆರ್ ಯೂಸಿಂಗ್ ಒನ್ ಕೈಂಡ್ ಆಫ್ enzyme called tachypolymerase. See, this is a thermostable ಬ್ಯಾಕ್ಟೀರಿಯಾ ಎಂಜೈಮ್ ಅಂತ ಹೇಳ್ತೀವಿ. ಸೊ ಓಕೆ, ಕಾಮನ್ ಆಗಿ ಇದನ್ನು ಕೇಳ್ತಾರೆ, ಥರ್ಮೋಸ್ಟೇಬಲ್ ಬ್ಯಾಕ್ಟೀರಿಯಾ ಎಂಜೈಮ್ ಯಾವುದು ಅಂತ ಹೇಳಿದ್ರೆ ಟ್ಯಾಕ್ಯೂಪಾಲಿಮರೇಸ್. ವಾಟ್ಸ್ ದಟ್ ಮೀನ್? ಥರ್ಮಸ್ ಅಕ್ವಾಟಿಕಸ್. ಸೊ ನೆಕ್ಸ್ಟ್, annealing, adding primers, you can say, adding primers to the third primer, ಅಂದ್ರೆ to the primer, you can say, to the primers. 3 end ಅಲ್ಲಿ 3 primer ಅಲ್ಲಿ ಏನು ಮಾಡ್ತಾರೆ, ಇವಾಗ ಆ್ಯಡ್ ಮಾಡ್ತಾರೆ. ಓಕೆ, ಸೊ ದೆನ್ ನ್ಯೂಕ್ಲಿಯೋಟೈಡ್ಸ್ಗಳು ಆ್ಯಡ್ ಆಗ್ತಾ ಇರೋದು. ದೆನ್ ಎಕ್ಸ್ಟೆನ್ಷನ್, ಸೊ ಫಾರ್ಮಿಂಗ್ ಆಫ್ ನ್ಯೂಕ್ಲಿಯೋಟೈಡ್ಸ್,
forming the nucleotide chain. Forming nucleotide chains. Nucleotide chains. Simple ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಏನಾಗ್ತಾ ಇದೆ, ಫಸ್ಟ್ ವಿ ಹ್ಯಾವ್ ಡಿನೇಚರ್ಡ್ ದಟ್, ದೆನ್ ವಿ ಆರ್ ಆ್ಯಡಿಂಗ್ ದ ನ್ಯೂಕ್ಲಿಯೋಟೈಡ್ಸ್. ಇಲ್ಲಿ ಆ್ಯಡಿಂಗ್ ನ್ಯೂಕ್ಲಿಯೋಟೈಡ್ಸ್ ಅಂತೇಳಿ ಇಲ್ಲೇ ಬರುತ್ತೆ. ಓಕೆ, ಆ ನ್ಯೂಕ್ಲಿಯೋಟೈಡ್ಸ್ಗಳು ಆ್ಯಡ್ ಆಗ್ತಾ ಇದೆ. ಜಸ್ಟ್ ಅ ಮಿನಿಟ್, ನ್ಯೂಕ್ಲಿಯೋಟೈಡ್ಸ್ಗಳು. ಓಕೆ, ಸೊ ಒನ್ಸ್ ಎಕ್ಸ್ಟೆನ್ಷನ್, ಸೊ ದೀಸ್ ಸೆಗ್ಮೆಂಟ್ಸ್ ದೇ ಸ್ಟಾರ್ಟೆಡ್ ಟು ಎಕ್ಸ್ಟೆಂಡ್. ಅಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ. ಸಿ, ನಂಬರ್ ಆಫ್ ಕಾಪೀಸ್ ಆರ್ ಇನ್ಕ್ರೀಸಿಂಗ್, ಜಾಸ್ತಿ ಆಗುತ್ತೆ. ಇದನ್ನೇ ಆಂಪ್ಲಿಫಿಕೇಶನ್ ಮೆಥಡ್, PCR ಮೆಥಡ್. ಈ PCR ಅನ್ನ ತುಂಬ ಕಾಮನ್ ಆಗಿ ಎಲ್ರಿಗೂ ಗೊತ್ತಿವಾಗ, ಆದರೆ ಅದು ಫುಲ್ ಫಾರ್ಮ್ ಗೊತ್ತಿಲ್ಲ ಅಥವಾ ಅದ್ರ ಫಂಕ್ಷನ್ ಗೊತ್ತಿಲ್ಲ. ಬಟ್ ಎವ್ರಿ ಒನ್ ನೋಸ್ ದಟ್. ಹ್ಯಾವ್ ಯು ಹರ್ಡ್ ಅಬೌಟ್ ದ RT-PCR and also PCR technology while we are just examining the AIDS patient? ಈಗ ಏಡ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ 3 ಮೆಥಡ್ಗಳಿರುತ್ತೆ. ಸೊ PCR ಮೆಥಡ್, ಎಲಿಸಾ ಮೆಥಡ್ ಅಂಡ್ ವೆಸ್ಟರ್ನ್ ಬ್ಲಾಟ್ ಅಂತ ಹೇಳ್ಬಿಟ್ಟು. ಎಲಿಸಾ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ. ಸೊ RT-PCR ಅಂತ ಹೇಳಿ ರ್ಯಾಪಿಡ್ ಟೆಸ್ಟ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕಾಮನ್ ವರ್ಡ್ ಆಗಿಬಿಟ್ಟಿದೆ ಇವಾಗ. ಸೊ ಅವಾಗ ಕಾಮನ್ ಆಗಿ ಎಪಿಡೆಮಿಕ್ ಅಂದ್ರೇನು, ಪ್ಯಾಂಡಮಿಕ್ ಅಂದ್ರೇನು ಅಂತಲೇ ಗೊತ್ತಿರಲಿಲ್ಲ. ಸೊ ಮತ್ತೆ ವೈರಸ್ಗಳ ಬಗ್ಗೆ ಗೊತ್ತಿರಲಿಲ್ಲ. ಇವಾಗೆಲ್ಲ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅಲ್ಲೂ ಕೂಡ ನಾವು PCR ಅನ್ನೋ ಒಂದು ವರ್ಡನ್ನ ಯೂಸ್ ಮಾಡ್ತೀವಿ. ರ್ಯಾಪಿಡ್ ಟೆಸ್ಟ್ PCR, RT-PCR ಅಂತ ಹೇಳ್ಬಿಟ್ಟು. ಸೊ ಇಲ್ಲಿದೆ ವರ್ಡ್ ನೋಡಿ. ಓಕೆ, ಸೊ ಹಿಯರ್ ದ ರೀಜನ್ ಟು ಬಿ ಆಂಪ್ಲಿಫೈಡ್. ರೀಜನ್ ಟು ಬಿ ಆಂಪ್ಲಿಫೈಡ್, ದ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, heat ಇದೆ, ನಿಯರ್ಲಿ ಅಬೌಟ್ 95 ಡಿಗ್ರಿ ಸೆಂಟಿಗ್ರೇಡ್. ಯು ಕ್ಯಾನ್ ಸೇ ಡಿನ್ಯಾಚುರೇಷನ್ ಇಸ್ ಹ್ಯಾಪನಿಂಗ್. ಡಿನ್ಯಾಚುರೇಷನ್ ಆಗ್ತಾ ಇದೆ. ಸಿ ಹಿಯರ್, ಡಿನ್ಯಾಚುರೇಷನ್. ಸೊ ದಿಸ್ ಇಸ್ ದ ರೀಜನ್ ಟು ಬಿ ಆಂಪ್ಲಿಫೈಡ್. ಇಲ್ಲಿ ಆಂಪ್ಲಿಫೈ ಆಗಬೇಕು. ನೌ, ಸೊ ದಿಸ್ ಬಿಕಮಿಂಗ್ ಒನ್ ಮೋರ್ ಸ್ಟ್ರ್ಯಾಂಡ್. ಇದು ಹೊಸ ಸ್ಟ್ರ್ಯಾಂಡ್ ಆಗಿ ಫಾರ್ಮೇಷನ್ ಆಗ್ತಾ ಇದೆ. ಅಂಡ್ ಅಗೇನ್ ದಿಸ್ ವಿಲ್ ಬಿಕಮ್ ಅನದರ್ ಸ್ಟ್ರ್ಯಾಂಡ್. ಸಿ ದೇರ್, ಡಬಲ್ ಆಗ್ತಾ ಇದೆ, ಆಂಪ್ಲಿಫಿಕೇಶನ್ ಆಗ್ತಾ ಇದೆ. DNA ಪಾಲಿಮರೇಸ್, ಟ್ಯಾಕ್ಯೂ ಪಾಲಿಮರೇಸ್, ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್. ಅಂದರೆ ಇಲ್ಲಿ ಥರ್ಮಲ್ ಸ್ಟೇಬಲ್ಗೋಸ್ಕರ, ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಅದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟೆನ್ಷನ್, ಇಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇರೋದು 3 ಎಂಡ್ ಮತ್ತು 3 ಎಂಡಲ್ಲಿ ಯಾವ ಥರ ಅದು ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 30 cycles, ಸಿ ದೇರ್. So about amplified 1 billion times. See, approximately 1 billion times. So this is what the amplification. So this is how we can increase the number of gene of interest. Okay. So 1 billion time ಏನಾಗುತ್ತೆ, ಜಾಸ್ತಿ ಆಗುತ್ತೆ PCR. Okay. Next ಇಲ್ಲಿ ನೋಡೋಣ, bioreactor. So these are the cultivators or the culture. You can say these are the large vessels. These are the large vessels. ಎಷ್ಟು ಅಂತ ಹೇಳಿದ್ರೆ 100 to, you can say 100 to 1000 liters. So where the raw materials are biologically converted into products. Here the raw materials are biologically converted into the products ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಬಯೋರಿಯಾಕ್ಟರ್, ಸಿಂಪಲ್ ಸ್ಪರ್ಜ್ಡ್ ರಿಯಾಕ್ಟರ್, ಸ್ಟಿರ್ಡ್ ಬಯೋರಿಯಾಕ್ಟರ್ ಅಂತ 2-3 ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ನೋಡ್ತೀರಾ ಯಾವ್ಯಾವ ಕಾಂಪೋನೆಂಟ್ ಇರುತ್ತೆ ಹಾಗೆ ನೋಡಿ. ಇಲ್ಲಿ ಇದು ಬಯೋರಿಯಾಕ್ಟರ್ ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಡೂಯಿಂಗ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಸಬ್ಸ್ಟೆನ್ಸಸ್. ಪ್ರಾಡಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಓಕೆ, ಒಂದು ಎಜಿಟೇಟರ್ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಆ್ಯನ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಸಪ್ಲೈ ಮಾಡೋದಕ್ಕೆ. ಫೋಮ್ ಕಂಟ್ರೋಲರ್ ಸಿಸ್ಟಮ್ ಆರ್ ಫೋಮ್ ಬ್ರೇಕರ್. ಸೊ ಟೆಂಪ್ರೇಚರ್ ಕಂಟ್ರೋಲ್ ಸಿಸ್ಟಮ್, pH control system, sampling ports to withdraw culture periodically. ಸೊ ಅವಾಗ ಈಗ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಎಲ್ಲಿ ಈಗ ಅಕ್ಕಿ ಇರುತ್ತೆ ನೋಡಿ, ರೈಸನ್ನ ನಾವು ಫ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ, ಅದು ಪುಡಿ ಮಾಡಬೇಕಲ್ಲ, ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಸ್ಯಾಂಪ್ಲಿಂಗ್ ತೊಗೊತಾ ಇರ್ತಾರೆ ಒಂದು ಪೋರ್ಟಿಂದ. ಅಂದರೆ ಚೆನ್ನಾಗಿ ಅದು ಪೌಡರ್ ಆಗಿದೆಯಾ ಇಲ್ವಾ ಅಂತ. ಇಲ್ಲೂ ಅಷ್ಟೇ, ಅದು ಕಂಪ್ಲೀಟಾಗಿ ಕನ್ವರ್ಟ್ ಆಗಿದೆಯಾ ಪ್ರಾಡಕ್ಟ್ ಆಗಿಲ್ವಾ ಅಂತ ಸ್ಯಾಂಪ್ಲಿಂಗ್ ಪೋರ್ಟ್ಸ್ಗಳಿರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮೋಟಾರ್ ಈಸ್ ಹಿಯರ್. ಓಕೆ, ಸೊ ಎಲ್ಲ ನಿಮಗೆ ಡಯಾಗ್ರಾಮ್ ನೋಡಿರ್ತೀರ. ಫೋಮ್ ಬ್ರೇಕರ್, ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್, ಕಲ್ಚರ್ ಬ್ರಾತ್, ಸ್ಟೆರೈಲ್ ಏರ್, ಸ್ಟೀಮ್ ಫಾರ್ ಸ್ಟೆರಲೈಸೇಷನ್, ಆಸಿಡ್ ಬೇಸ್ ಫಾರ್ ದ pH ಕಂಟ್ರೋಲ್ ಇರೋದಕ್ಕೆ. ಸೊ ಎಲ್ಲ ಕಾಂಪೊನೆಂಟ್ಸ್ಗಳು ಫ್ರಮ್ ದ ಬಿಗಿನಿಂಗ್ ನೋಡಿ ಹೇಗಿದೆ. ತುಂಬ ಸಿಂಪಲ್ ಕಾನ್ಸೆಪ್ಟ್. ಒಂದಕ್ಕೊಂದು ಲಿಂಕ್ನ ಕೊಟ್ಕೊಂಡು ಓದಿದ್ರೆ ತುಂಬ ಈಸಿಯಾಗಿರೋ ಕಾನ್ಸೆಪ್ಟ್ ಇದು. ಓಕೆನಾ? ಸೊ ಇದ್ರ ಬೇಸಿಸ್ ಮೇಲೆ ಕೆಲವು ಕ್ವಶನ್ಸ್ಗಳಿದೆ. ಆ ಕ್ವಶನ್ಸ್ಗಳಲ್ಲಿ ಕೆಲವು ಕ್ವಶನ್ನ ನಿಮಗೆ ಕೊಡ್ತೀನಿ, ನೀವು ಆಮೇಲೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಕಮೆಂಟಲ್ಲಿ. ಓಕೆ, ಪ್ರೀವಿಯಸ್ಲಿ ಕೂಡ ಯು ಆರ್ ಟ್ರೈಂಗ್ ಟು ಕಮೆಂಟ್ ಆ್ಯಂಡ್ ದಿಸ್ ಒನ್ ಆಲ್ಸೋ ಯು ನೀಡ್ ಟು ಕಮೆಂಟ್ ಇನ್ ಅ ಕಮೆಂಟ್ ಬಾಕ್ಸ್ ಯಾವುದು ಕರೆಕ್ಟ್ ಆನ್ಸರ್ ಅಂತ. ಬರೀ ಆಪ್ಷನ್ ಡಿ ಅಂತ ಹೇಳಬೇಡಿ. ಓಕೆ, ಸೊ ಟ್ರೈ ಟು ಪುಟ್ ದ ವಾಟ್ ಈಸ್ ದ ಡೆಫಿನೇಷನ್, ವೈ ಸೊ, ಯಾಕೆ ಅದು ಆನ್ಸರ್ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಂಡೋನ್ಯೂಕ್ಲಿಯೇಸ್?
ಈ ಕೆಳಗಿನವುಗಳಲ್ಲಿ ಯಾವುದು ಎಂಡೋನ್ಯೂಕ್ಲಿಯೇಸ್ ಅಂತ ಹೇಳ್ತೀವಿ. ಯು ನೋ ಎಂಡೋನ್ಯೂಕ್ಲಿಯೇಸ್, ಓಕೆ, ಕಟ್ ದ DNA ವಿತಿನ್ ಓಕೆ, ಒಂದು ಸೊ ಅಥವಾ ರೆಕಗ್ನಿಷನ್ ಸೈಟ್ ಆರ್ ಯು ಕ್ಯಾನ್ ಸೇ ಸ್ಪೆಸಿಫಿಕ್ ಸೈಟ್, ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ DNA ನ ಕಟ್ ಮಾಡುತ್ತೆ. ಸೊ ಯಾವ್ದದು ಮೋಸ್ಟ್ ಕಾಮನ್ಲಿ ಯೂಸ್ಡ್? ದಟ್ಸ್ ನಥಿಂಗ್ ಬಟ್ HIND2, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ 2 ಅಂತ ಹೇಳ್ತೀವಿ. ಸೊ HIND2 is the one. Next, the tachypolymerase. Here, as I said, we are using that in a polymerase chain reaction as a thermostable enzyme. So ಯಾವುದು polymerase enzyme is obtained from, ಯಾವುದರಿಂದ obtain ಆಗಿದೆ? ಈಸಿ ಸರ್, ಇದು ಟಿ ಇಂದ ಶುರು ಆಗಿದೆ, ಅಕಸ್ಮಾತ್ ಇಲ್ಲೂ ಕೂಡ ಏನಾದರೂ ಎ ಇಂದ ಶುರು ಮಾಡಿದರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಫಸ್ಟ್ ಯು ನೀಡ್ ಟು ಫೋಕಸ್. ಸೊ ದೀಸ್ ಎನ್ಸೈಮ್ಸ್ ಯು ನೋ they are first letter indicating their genus, second two letters, second and third alphabet indicating their species. ಸೊ ಹಾಗಾಗಿ ನಾವು ಇವೆರಡನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು, ಇದಲ್ಲ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಥಿಯೋಬ್ಯಾಸಿಲಸ್ ಫೆರಾಕ್ಸಿಡ್ಯಾನ್ಸ್ ಅಂತ ಇದೆ. ಸೊ ಥಿಯೋ ಓಕೆ, ಟಿ ಇಂದ ಆಗಿದೆ, ಆದರೆ ಫೆರಾಕ್ಸಿಡ್ಯಾನ್ಸ್ AQ ಅಂದ ಅಲ್ಲ. ಈ ಥರ ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮಗೆ ಓದಿದ್ರೆ ನಾಲೆಡ್ಜ್ ಬೇಸ್ಡ್ ಮೆಮೊರಿ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ಡೈರೆಕ್ಟ್ ನಾವು ಹೇಳ್ಬೋದು ಥರ್ಮಸ್ ಅಕ್ವಾಟಿಕಸ್ ಅಂತ. ಓಕೆ, ಸೊ ಇದನ್ನು ಥರ್ಮೋಸ್ಟೇಬಲ್ ಆಗಿ ಯೂಸ್ ಮಾಡ್ತಾರೆ. ಥರ್ಮೋಸ್ಟೇಬಲ್, ಓಕೆ, ವೆಂಟ್ ಪಾಲಿಮರೇಸ್ ಅಂತ ಕೇಳಿರ್ಬೋದು ನೀವು. ಹಾಗಾಗಿ ಸೊ ದಟ್ ಇಸ್ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್? ಸೊ ನಾನು ಹೇಳಿದೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗಲ್ಲಿ ಕೆಲವು ವರ್ಡ್ಸ್ಗಳನ್ನ ಯೂಸ್ ಮಾಡಿದೆ. ಓಕೆ, ಏನು ಮಾಡ್ತಾರೆ? ಸೆಪರೇಷನ್, ಓಕೆ, ದೆನ್ ಪ್ಯೂರಿಫಿಕೇಶನ್, ಫಾರ್ಮುಲೇಷನ್ ಆ್ಯಂಡ್ ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರೆ ಅದನ್ನು ಏನು ಮಾಡಿ ಮಾರ್ಕೆಟಿಂಗ್ ಮಾಡೋದು. ಸೊ ಯಾವ್ದು ಇರಲ್ಲ ಅದರಲ್ಲಿ? ಪ್ರಿಸರ್ವೇಷನ್ ಇರತ್ತೆ, ಎಕ್ಸ್ಪ್ರೆಷನ್, ಪ್ರಿಸರ್ವೇಷನ್, ಪ್ಯೂರಿಫಿಕೇಶನ್, ಸೆಪರೇಷನ್. ಯಾವುದು? ವಿಚ್ ಇಸ್ ನಾಟ್ ದ ಕಾಂಪೊನೆಂಟ್ ಆಫ್ ದ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್? ಕೊನೆಯಲ್ಲಿ ಯಾವುದು? ಎಕ್ಸ್ಪ್ರೆಷನ್, ಪ್ರಿಸರ್ವೇಷನ್, ಪ್ಯೂರಿಫಿಕೇಶನ್, ಸೆಪರೇಷನ್. ಸಿ, ಸೆಪರೇಟ್ ಮಾಡ್ತೀವಿ, ಓಕೆ, ಪ್ಯೂರಿಫೈ ಮಾಡ್ತೀವಿ, ಓಕೆ, ಪ್ರಿಸರ್ವ್ ಮಾಡ್ತೀವಿ, ಓಕೆ, ಆದರೆ ಎಕ್ಸ್ಪ್ರೆಷನ್ ಇಟ್ ಈಸ್ ನಾಟ್ ದ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ದ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಸೊ ಹಾಗಾಗಿ ದ ಆನ್ಸರ್ ಈಸ್ ಆಪ್ಷನ್ ಎ. ಅರೆ, ಆಪ್ಷನ್ ಎ, ಇಟ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ನೋಡಿ ಹೇಗೆ, ವಿ ಆರ್ ಸೆಪರೇಟಿಂಗ್, ವಿ ಆರ್ ಪ್ಯೂರಿಫೈಯಿಂಗ್, ವಿ ಆರ್ ಪ್ರಿಸರ್ವಿಂಗ್, ವಿ ಆರ್ ನಾಟ್ ಎಕ್ಸ್ಪ್ರೆಸಿಂಗ್ ದಾಟ್. Okay, option A is not the component. A gene whose expression helps to identify transformed cells is known as. So we are talking about the feature of a vector. ಏನಿತ್ತು ನೆನಪಿದೆಯಾ? ಆರಿಜಿನ್ ಆಫ್ ರೆಪ್ಲಿಕೇಶನ್, ಕ್ಲೋನಿಂಗ್ ಸೈಟ್, ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಇವಾಗ ಜೀನ್ ಹೂಸ್ ಎಕ್ಸ್ಪ್ರೆಷನ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಇಸ್ ನೋನ್ ಆಸ್ ಯಾವುದು? ಸ್ಟ್ರಕ್ಚರಲ್ ಜೀನ್ಸ್, ಪ್ಲಾಸ್ಮಿಡ್, ವೆಕ್ಟಾರ್ ಆ್ಯಂಡ್ ಸೆಲೆಕ್ಟಬಲ್ ಮಾರ್ಕರ್. ಸಿ, ಯಾವತ್ತೂ ಕೂಡ ಡೋಂಟ್ ಗೋ ವಿತ್ ದ ಬ್ಲೈಂಡ್ MCQs ಇಫ್ ಯು ಹ್ಯಾವ್ ಸೀನ್ ಇನ್ ಎನಿ ವೆಬ್ಸೈಟ್ಸ್. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಆರ್ ಗಿವಿಂಗ್ ಟೂ ಆನ್ಸರ್ಸ್ ಕೊಡ್ತಾರೆ. ಓಕೆ, ಸೊ ಅವಾಗ ಏನಾಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಗೋ ಥ್ರೂ ದ ಪರ್ಫೆಕ್ಟ್ ಒನ್. ಯಾವುದು ಪರ್ಫೆಕ್ಟ್ ಇರುತ್ತೆ ಅದು? ಸೆಲೆಕ್ಟಬಲ್ ಮಾರ್ಕರ್ಸ್. ವೈ ಸೋ ಸರ್? ವಿ ಆರ್ ಯೂಸಿಂಗ್ ದ ಟ್ರಾನ್ಸ್ಫಾರ್ಮ್ಡ್, ಐಡೆಂಟಿಫೈ ದ ಟ್ರಾನ್ಸ್ಫಾರ್ಮ್ಡ್, ಎಲಿಮಿನೇಟಿಂಗ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. So that is nothing but option D, selectable markers. Next, DNA strands on a gel stained with ethidium bromide. See, we are using a stain called ethidium bromide because they are not easily visible. We have to stain them, right? So when viewed under UV radiation appear as, ಅದು ಯಾವ ಥರ ಕಾಣಿಸುತ್ತೆ? ಇಲ್ಲಿ ನಮಗೆ ಎರಡು ಆನ್ಸರ್ ಸಿಕ್ತು. ಒಂದು, ವಿಚ್ ಸ್ಟೇನ್ ಯು ಆರ್ ಯೂಸಿಂಗ್? ethidium bromide. ಅಂಡರ್ ವಾಟ್ ರೇಡಿಯೇಷನ್? ಎಕ್ಸ್ರೇ ರೇಡಿಯೇಷನ್ನ, ಗಾಮಾ ರೇಡಿಯೇಷನ್, ಯಾವ ರೇಡಿಯೇಷನ್ ನೀವು ನೋಡ್ತಾ ಇದ್ದೀರಾ? UV ರೇಡಿಯೇಷನಲ್ಲಿ ನೋಡಬೇಕು ನಾವು ಅದನ್ನು. ಸೊ ಯಾವ ಕಲರಲ್ಲಿ ಕಾಣಿಸುತ್ತೆ? ಸೊ ದೇ ಆರ್ ಅಪಿಯರಿಂಗ್ ಡಾರ್ಕ್ ರೆಡ್, ನೋ, ಬ್ರೈಟ್ ಬ್ಲೂ, ನೋ, ಯೆಲ್ಲೋ ಬ್ಯಾಂಡ್ಸ್, ನೋ, ಆರೆಂಜ್, ಬ್ರೈಟ್ ಆರೆಂಜ್ ಬ್ಯಾಂಡ್ಸ್. ಸೊ ಹಾಗಾಗಿ ಸೊ ದಾಟ್ಸ್ ದ ಆನ್ಸರ್, ಆಪ್ಷನ್ ಡಿ. ಜೀನ್ ಆಫ್ ಇಂಟ್ರೆಸ್ಟ್. ಸೊ ಜೀನ್ ಆಫ್ ಇಂಟರೆಸ್ಟ್ ಏನು ಹೇಳ್ತಾ ಇದ್ದೀವಿ? Okay, can be selected from a genomic library by using, ಯಾವುದನ್ನ ಯೂಸ್ ಮಾಡ್ತೀವಿ? ರಿಸ್ಟ್ರಿಕ್ಷನ್ ಎಂಜೈಮ್, ಕ್ಲೋನಿಂಗ್ ವೆಕ್ಟಾರ್, DNA probes and gene targets. ಒಂದು, ಇದು ನಾಲೆಡ್ಜ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ನಾವಿಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಎಲ್ಲಿ ಬಂತು? ಇದು
ನಾವು ಜಸ್ಟ್ ಐಸೋಲೇಟ್ ಮಾಡಾದ್ಮೇಲೆ ಕಟ್ಔಟ್ ಮಾಡ್ದು, ಎಲ್ಯೂಷನ್ ಆಯಿತು. ಅದಾದ್ಮೇಲೆ ಜೀನ್ ಆಫ್ ಇಂಟ್ರೆಸ್ಟ್ನ ಆಂಪ್ಲಿಫಿಕೇಶನ್ ಮಾಡ್ತೀವಿ, ಆ ಟೈಮಲ್ಲಿ ಬರುತ್ತೆ. ಸೊ ಅದು DNA probes. ದ ಆನ್ಸರ್ ಇಸ್ DNA probe. ಓಕೆ, ನೆಕ್ಸ್ಟ್ ಜೆನೆಟಿಕ್ ಎಂಜಿನಿಯರಿಂಗ್ ಮೀನ್ಸ್, ಇದು ಏನು ಇಂಡಿಕೇಟ್ ಮಾಡುತ್ತೆ? ವೆರಿ ಫಸ್ಟ್ ಕಾನ್ಸೆಪ್ಟ್ ಐ ಸೆಡ್ ಜೆನೆಟಿಕ್ ಎಂಜಿನಿಯರಿಂಗ್. ಸೊ ಫಸ್ಟ್ ಡೆಫಿನೇಷನ್ ತಿಳ್ಕೊಂಡು ಆಮೇಲೆ ಅದಕ್ಕೆ ಯಾವುದಕ್ಕೆ ಕೊರಿಲೇಟ್ ಆಗಿರುತ್ತೆ ಅದನ್ನು ಹೇಳಕ್ಕೆ ಟ್ರೈ ಮಾಡಿ. ಸೊ ಇಟ್ಸ್ ಎ ಟೆಕ್ನಿಕ್ ಆಫ್ ಮ್ಯಾನಿಪುಲೇಟಿಂಗ್ ಆರ್ ಆಲ್ಟ್ರಿಂಗ್ ದ ಜೀನ್ಸ್ ಇನ್ ಲ್ಯಾಬೊರೇಟರಿ ಇನ್ ಎ ಸಿಮ್ಯುಲೇಟೆಡ್ ಕಂಡೀಷನ್. ಸೊ ಜೀನ್ಸ್ಗಳನ್ನು ಆಲ್ಟರ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಆಗಿರುತ್ತೆ. ಸೊ ಯಾವುದು? ಮ್ಯಾನಿಪುಲೇಷನ್ ಆಫ್ ಸೆಲ್ ಕಂಟೆಂಟ್. ಸೊ ನೆಕ್ಸ್ಟು ಟೆಸ್ಟ್ ಟ್ಯೂಬ್ ಬೇಬೀಸ್, ಮ್ಯಾನಿಪುಲೇಷನ್ ಆಫ್ ಸೈಟೋಕ್ರೋಮ್ಸ್, ಮ್ಯಾನಿಪುಲೇಷನ್ ಆಫ್ ಜೀನ್ಸ್. ಮ್ಯಾನಿಪುಲೇಷನ್ ಆಫ್ ಜೀನ್ಸ್ ಆಗಿರುತ್ತೆ. ಸೊ ದಟ್ಸ್ ನಥಿಂಗ್ ಬಟ್ ಆಪ್ಷನ್ ಡಿ. PBR 322, which is frequently used as a vector for cloning gene in Escherichia coli, is a or an. ಏನಾಗಿರುತ್ತೆ? ಸೊ ಒರಿಜಿನಲ್ ಬ್ಯಾಕ್ಟೀರಿಯಲ್ ಪ್ಲಾಸ್ಮಿಡ್. ಇದು ಒರಿಜಿನಲ್ ಬ್ಯಾಕ್ಟೀರಿಯಲ್ ಪ್ಲಾಸ್ಮಿಡಾ ಇಲ್ಲ ಮ್ಯಾನ್ ಮೇಡಾ? ಸೊ ಯಾರು ಮಾಡಿದ್ರು ಅಂತ ಗೊತ್ತಾಯ್ತು ನಿಮಗೆ, ಬಾಲಿವರ್ ಮತ್ತೆ ರಾಡ್ರಿಗಸ್ ಅವರು. ಓಕೆ, ಹಾಗಿದ್ರೆ ಇದು ಮೋಡಿಫೈಡ್ ಬ್ಯಾಕ್ಟೀರಿಯಲ್ ಪ್ಲಾಸ್ಮಿಡ್ ತಾನೆ. ಇಟ್ಸ್ ಎ ಮೋಡಿಫೈಡ್ ಬ್ಯಾಕ್ಟೀರಿಯಲ್ ಪ್ಲಾಸ್ಮಿಡ್. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. A bioreactor refers to. A bioreactor refers to. Try to answer this in the comment box. Easy question. Just read the options and try to put your answer in the comment box. Okay. ಹೇಳ್ಬೋದಲ್ಲ? So bioreactor ಏನನ್ನ indicate ಮಾಡುತ್ತೆ ಅಂತ. So next question. In rDNA technology, in order to make the bacterial host, okay, cells competent to accept that rDNA, these are kept in. These are kept in. So idu competent host concept alli bantu. So we are just making the bacterial or any other host cell as a competent ಮಾಡಬೇಕು ಅಂದರೆ. So we are doing many method, right? One is chemical and physical method. So chemical ಅಲ್ಲಿ ಏನು ಮಾಡ್ತೀವಿ? ಯಾವ ಕೆಮಿಕಲ್ ಇಲ್ಲಿ ಹೇಳಬೇಕು? Dilute solution of cesium chloride, divalent anion of the phosphate, chilled ethanol, divalent cation such as calcium. So that's the answer. Increase the pore size of that bacteria or the host cell, so that is easy to take up the DNA. So option D is the correct one. Yes. So these questions are not enough for us. I know that. That's why we are giving more questions in your practice sheet, ಇನ್ಕ್ಲೂಡಿಂಗ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಕ್ವಶನ್ಗಳು ಎಲ್ಲವೂ ಕೂಡ ನಿಮ್ಮ ಪ್ರಾಕ್ಟೀಸ್ ಶೀಟಲ್ಲಿ ಸಿಗುತ್ತೆ. ಸೊ ನಿಮಗೆ ಗೊತ್ತಿದೆ, ತುಂಬ ಆಲ್ರೆಡಿ ಇದು ಆಲ್ಮೋಸ್ಟ್ 14th-15th ಲೆಕ್ಚರ್ ಆಗಿರೋದ್ರಿಂದ ಝುವಾಲಜಿಯಲ್ಲಿ ಪ್ರತಿ ಸಲ ಹೇಳ್ತಿರ್ತೀವಿ. PW ಆ್ಯಪಲ್ಲಿ ಹೋದರೆ ಸಂಭವ್ ನೀಟ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ದೀಸ್ ಲೆಕ್ಚರ್ಸ್. ಈ ಲೆಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಂಡ್ ಫೈನಲಿ ಯು ವಿಲ್ ಗೆಟ್ ವಾಟ್? ದ ಪ್ರಾಕ್ಟೀಸ್ ಶೀಟ್. ಅಲ್ಲೂ ಕೂಡ ಎಕ್ಸ್ಟ್ರಾ ಕ್ವಶನ್ಗಳು, ಇಲ್ಲದೇ ಇರೋ ಕ್ವಶನ್ಗಳನ್ನ ಕೊಟ್ಟಿರ್ತೀವಿ. ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಆರ್ ಯು ಕ್ಯಾನ್ ಸಿ ಕೇಳೋದು 1-2 ಕ್ವಶನ್ಗಳಲ್ವಾ, ಅಷ್ಟು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಸೊ ಚಾಪ್ಟ್ರಲ್ಲಿ ತಿಳ್ಕೊಳ್ಳೋಣ ಏನೇನು ಅಂತ ಹೇಳ್ಬಿಟ್ಟು. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.